ಬ್ರಾಡರ್ ಆಗಿ ಓದ್ತಾರೆ, ಎಲ್ಲ ಸಬ್ಜೆಕ್ಟ್ಸು ಓದ್ತಾರೆ. ಟಾಪ್ 10 or 15 ಕಾಲೇಜಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಓಕೆ, ಸೊ ಆದ್ರಿಂದ ಏನು ಮಾಡಿ, KCT ಆಗಲಿ, DCT ಆಗಲಿ, ಡಿಪ್ಲೊಮಾ ಹುಡುಗರಾಗಲಿ, PUC ಹುಡುಗರಾಗಲಿ ಅಥವಾ 10th ಓದ್ತಿರೋರಾಗಲಿ ಇವಾಗಲಿಂದನೇ ಒಂದು ಫ್ರೇಮ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ರೆ, ಸೊ ನಾನು ಇಂಜಿನಿಯರಿಂಗ್ ಆಗಬೇಕು ಅಂತಂದರೆ ಒಳ್ಳೆ ಕಾಲೇಜಲ್ಲಿ ಮಾಡಬೇಕು. ಒಳ್ಳೆ ಕಾಲೇಜ್ ಅಂದರೆ ನೋಡೋಕ್ಕೆ ಚೆನ್ನಾಗಿರೋದಲ್ಲ, ಒಳ್ಳೆ ಪ್ಲೇಸ್ಮೆಂಟ್ ಇರಬೇಕು. ಅದನ್ನೇ ಹೇಳಿ ನಿಮಗೆ 70 to 80% of the syllabus will be followed by autonomous colleges and remaining they will frame their own syllabus. ಈ ಪವರ್ autonomous college ಇರುತ್ತೆ, VTU affiliated collegesಗೆ ಇರಲ್ಲ. Due to this point ದ ಗೌರ್ಮೆಂಟ್ ಜಾಬ್ಗೆ ಏನು ಅಪ್ಲಿಕೇಬಲ್ ಆಗುತ್ತೆ VTUನ ಕನ್ಸಿಡರ್ ಮಾಡ್ತಾರೆ. ಅಟಾನಮಸ್ ಕನ್ಸಿಡರ್ ಮಾಡಲ್ಲ ಅಂತಲ್ಲ, ಬಟ್ ಕೆಲವೊಂದು ಗೌರ್ಮೆಂಟ್ ಜಾಬ್ಗೆ ಅಥವಾ ಕೆಲವೊಂದು ಕಂಪ್ನೀಸು ಅಟಾನಮಸ್ನ ಕನ್ಸಿಡರ್ ಮಾಡಲ್ಲ. ಯಾವ ಸಿಸ್ಟಮ್ ಯೂಸ್ ಮಾಡ್ಕೊಬೇಕು ಎಲ್ಲ ಅದೇ ಆಲ್ಮೋಸ್ಟ್ ಸೇಮ್ ಬರುತ್ತೆ, ಬಟ್ ಅವ್ರದ್ದೇ ಆದ ಒಂದು ಸಿಲೆಬಸ್ನ ಫ್ರೇಮ್ ಮಾಡ್ಕೊತಾರೆ. ಯಾವ ಥರ ಫ್ರೇಮ್ ಮಾಡ್ತಾರೆ ಅಂತಂದರೆ, ಮೇನ್ಲಿ ದ ಅಟಾನಮಸ್ ಕಾಲೇಜಸ್ ಕಾನ್ಸಂಟ್ರೇಟ್ ಆನ್ ದ ಪ್ಲೇಸ್ಮೆಂಟ್ಸ್. ಎಲ್ಲ ಪಾಯಿಂಟ್ಸು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ನೀವು ಡಿಸೈಡ್ ಮಾಡಿ ನಾನು ಅಟಾನಮಸ್ ಕಾಲೇಜ್ಗೆ ಹೋಗ್ಬೇಕಾ ಮತ್ತು VTU ಕಾಲೇಜ್ಗೆ ಹೋಗ್ಬೇಕಾ ಅಂತ. ಬಟ್ ಅಟಾನಮಸ್ ಕಾಲೇಜು ಲಿಮಿಟೆಡ್ ಇದೆ, ಜಾಸ್ತಿ ಸಿಗಲ್ಲ ನಿಮಗೆ. ಓಕೆ, ಸೊ ಅಟಾನಮಸ್ ಕಾಲೇಜ್ಗೆ ಹೋಗಬೇಕು ಅಂದರೆ ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಹೇಳಿದ್ನಲ್ಲ ಆಗಲೇ, ಟಾಪರ್ಸು ಮೋಸ್ಟ್ ಪ್ರಿಫರ್ ಮಾಡೋದು ಅಟಾನಮಸ್ ಕಾಲೇಜು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ನಮ್ಮ VTU ಚಾನಲ್. ಇದು ನಮ್ಮ VTU ಚಾನಲ್, ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ದ VTU ಸ್ಟೂಡೆಂಟ್ಸ್. ಇದು VTU ಲೈಫ್ ಗುರು. ಈ ಚಾನಲಲ್ಲಿ ಎಲ್ಲ VTU ರಿಲೇಟೆಡ್ ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ. ಸೊ ಇವತ್ತು ಬಂದಿರೋದು ನಾನು ಒಂದು ವಿಡಿಯೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ. ಏನು ಅಂತಂದರೆ, ದೇರ್ ಆರ್ 2 types ಆಫ್ ಕಾಲೇಜಸ್. ಇಂಜಿನಿಯರಿಂಗ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಇನ್ ಕರ್ನಾಟಕ. ಸೊ ಅದರಲ್ಲಿ ಒಂದು VTU ಬರುತ್ತೆ, ಇಲ್ಲ ಅಟಾನಮಸ್ ಬರುತ್ತೆ ಇಫ್ ಯು ಟೇಕ್ ಇನ್ ಕರ್ನಾಟಕ. ಓಕೆ, ಸೊ ಇವಾಗ ಸ್ಟೂಡೆಂಟ್ಸು ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇರ್ತೀರಾ, KCT ಎಕ್ಸಾಮ್ ಬರ್ದಿರ್ತೀರಾ, ಅಥವಾ 10th ಇರ್ತೀರಾ, 9th ಇರ್ತೀರಾ, 8th ಇರ್ತೀರಾ, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಗೊಂದು ಫ್ಯೂಚರ್ ಏಮ್ ಇರುತ್ತೆ, ನಾನು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕು ಅಂತ. VTUನ ಅಟಾನಮಸ್. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ VTU ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲ ಅಪ್ಡೇಟ್ಸು, ಟೈಮ್ಲಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ಎನಿ VTU ಅಪ್ಡೇಟ್ಸ್ ವಿಲ್ ಗಿವ್ ಹಿಯರ್ ಇನ್ ದಿಸ್ ಚಾನಲ್. ಓಕೆ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಎಲ್ಲ ಮಾಡ್ತೀರಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ಲ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಟುಡೇಸ್ ವಿಡಿಯೋ ಇನ್ಫಾರ್ಮೇಷನ್. ಎಕ್ಸಾಕ್ಟ್ಲಿ ವಾಟ್ ಈಸ್ VTU ಆ್ಯಂಡ್ ವಾಟ್ ಈಸ್ ಅಟಾನಮಸ್ ಕಾಲೇಜ್. ಸೊ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಮುಂಚೆ ನಿಮ್ಗೊಂದು ಕುತೂಹಲ ಇರುತ್ತೆ, ವಾಟ್ ಆರ್ ದ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಇಂಡಿಯಾ ಅಂತ. ಸೊ ಗೂಗಲ್ ಹೋಗಿ ಸರ್ಚ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನೋಡಿ. ಇಲ್ಲಿ ಆಸ್ ಪರ್ 2021 2500 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಓಕೆ, ಅದೇ ಥರ ಇಫ್ ಯು ಟೇಕ್ ದ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ತಗೊಂಡ್ರೆ 542 ಇಂಜಿನಿಯರಿಂಗ್ ಕಾಲೇಜಸ್ ಬರುತ್ತೆ. ಓಕೆ, ಔಟ್ ಆಫ್ ವಿಚ್ 407 ಆರ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಆ್ಯಂಡ್ 134 ಆರ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್. ಓಕೆ, ಕರ್ನಾಟಕದಲ್ಲಿ 407 ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಮತ್ತು 134 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಓಕೆ, ಆಮೇಲೆ ಬೆಂಗಳೂರಲ್ಲೇ ರಫ್ಲಿ ನಿಮಗೆ 80 ಕಾಲೇಜಸ್ ಸಿಗುತ್ತೆ ನಿಮಗೆ. ಓಕೆ, ಅದೇ ಥರ ಇಫ್ ಯು ಸರ್ಚ್ ಫಾರ್ ದ ಅಟಾನಮಸ್ ಕಾಲೇಜಸ್ ಬೇಕು ಅಂತ ಸರ್ಚ್ ಮಾಡಿದ ಗೂಗಲಲ್ಲಿ ಟೋಟಲ್ ನಂಬರ್ ಆಫ್ ಅಟಾನಮಸ್ ಕಾಲೇಜಸ್ ಇನ್ ಇಂಡಿಯಾ ಬಂದು ರಫ್ಲಿ ಒಂದು 870 ಬರುತ್ತೆ. ಓಕೆ, ಇನ್ ಕರ್ನಾಟಕ ಸರ್ಚ್ ಮಾಡಿದ್ರೆ ರಫ್ಲಿ 71 ಅಟಾನಮಸ್ ಕಾಲೇಜಸ್ ಇದೆ. ಓಕೆ, ಸೊ ಅಟಾನಮಸ್ ಅಂತ ಹೇಳ್ತಾ ಇದ್ದೀನಿ. ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಅಟಾನಮಸ್ ಅಂದರೆ ಏನು ಅಂತಂದರೆ, ಯಾವ ಥರ ಅಟಾನಮಸ್ ಅಕ್ರೆಡಿಟೇಷನ್ ಸಿಗುತ್ತೆ ಒಂದು ಕಾಲೇಜ್ಗೆ, ಅಥವಾ ಒಂದು ಯೂನಿವರ್ಸಿಟಿಗಾಗಲಿ ಅಂತಂದರೆ, ಆಸ್ ಪರ್ ದ ರೂಲ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆಫ್ ದ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ NAC. Any college have a score of 3.51 or above on a measurement scale of 0 to 4 is considered as the autonomous college. Okay, so NAC ಅಲ್ಲಿ 3.5 ಅಥವಾ ಒಂದು 0 to 4 ಅಲ್ಲಿ 3.51 above ಇದ್ರೆ that college can be autonomous college. That means that college get the certification of autonomous college and they can be the autonomous college. Autonomous VTU ಎರಡು ಬೇರೆ ಅಲ್ಲ, ಎರಡು ಒಂದೇ, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸೊ ಡೀಟೇಲ್ ಆಗಿ ಹೇಳ್ತಿರೋದನ್ನ. ದ ಕಾಲೇಜ್ ವಿಚ್ ಹ್ಯಾವ್ ಎ ಸ್ಕೋರ್ ಆಫ್ 750 ಆರ್ ಅಬೋವ್ ಡ್ಯೂಲಿ ಸರ್ಟಿಫೈಡ್ ಬೈ ದ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್, ದಟ್ ಈಸ್ NAB, ಈಸ್ ಎಲಿಜಿಬಲ್ ಫಾರ್ ದ ರ್ಯಾಂಕ್ ಆಫ್ ದ ಅಟಾನಮಸ್ ಕಾಲೇಜ್. ಓಕೆ, ಸೊ ಇಲ್ಲಿ NBA ಅಕ್ರಿಡಿಟೇಷನ್ ತಗೊಬೇಕು, ಕಂಟಿನ್ಯೂಸ್ 3 years ತಗೊಬೇಕು, ಅಂತ ಕಾಲೇಜು ಎಲಿಜಿಬಲ್ ಆಗ್ತಾರೆ. ಸೊ ಈ ಥರ ಆದಾಗ ಮಾತ್ರ ದಟ್ ಕಾಲೇಜ್ ಇಸ್ ಕನ್ಸಿಡರ್ಡ್ ಆಸ್ ಅನ್ ಅಟಾನಮಸ್ ಕಾಲೇಜ್. ಓಕೆ, ನಾವೆಲ್ಲ ಕರ್ನಾಟಕದಲ್ಲಿ ನಂಬರ್ ಆಫ್ VTU ಕಾಲೇಜಸ್ ಅಂತ ತಗೊಂಡಾಗ, ಅಂದರೆ VTU ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದೆ ಅಂತ ತಗೊಂಡಾಗ 182 ಅಫಿಲಿಯೇಟೆಡ್ ಕಾಲೇಜಸ್ ಬರುತ್ತೆ ಆ್ಯಂಡ್ 1 ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಸಮಥಿಂಗ್ ಬಟ್ ಬಿಗ್ಗರ್ ಕಾಲೇಜಲ್ಲಿ ಸ್ಮಾಲರ್ ಕಾಲೇಜ್ ಪಾರ್ಟ್ ಅಷ್ಟೇ, ಏನೂ ಇಲ್ಲ ಅದು. ಆ್ಯಂಡ್ 25 ಅಟಾನಮಸ್ ಕಾಲೇಜಸ್ ಬರುತ್ತೆ ವಿತ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಇನ್ 37 ಡಿಸಿಪ್ಲಿನ್ಸ್, PG ಪ್ರೋಗ್ರಾಮ್ ಇನ್ 96 ಡಿಸಿಪ್ಲಿನ್ಸ್ ಆ್ಯಂಡ್ PhD. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಎಕ್ಸಾಕ್ಟ್ಲಿ ಏನು ಅಂತ. ಸೊ ಇವಾಗ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಕರ್ನಾಟಕದಲ್ಲಿ 2 ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ. ಒನ್ ಈಸ್ ದ VTU, ಇನ್ನೊಂದು ಒನ್ ಇಸ್ ದ ಅಟಾನಮಸ್. ಓಕೆ, ಒಂದು VTU ಬರುತ್ತೆ, ಇನ್ನೊಂದು ಅಟಾನಮಸ್ ಬರುತ್ತೆ. VTU ಅಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇಟ್ ಈಸ್ ಆಲ್ಸೋ ಎ ಯೂನಿವರ್ಸಿಟಿ ಇನ್ ವಿಚ್ ಆಲ್ ದ ಇಂಜಿನಿಯರಿಂಗ್ ಕಾಲೇಜಸ್
ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಎಲ್ಲ ಒಂದೇ ಕಡೆ ಬರೋದು. ಓಕೆ, ಸೊ VTU ಅಂದರೆ ಏನು ಅಂತಂದರೆ ಆಲ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಕಾಲೇಜಸ್ಸು ಇದಕ್ಕೆ ಅಫಿಲಿಯೇಟ್ ಆಗಿರುತ್ತೆ. ಅಂದರೆ ಅದರದ್ದೇ ಆದ ರೂಲ್ಸ್ ಡಿಫೈನ್ ಮಾಡ್ತಾರೆ, ಅದರದ್ದೇ ರೂಲ್ಸ್ ಫಾಲೋ ಅಪ್ ಮಾಡುತ್ತೆ ಕಾಮನ್ ಆಗಿ. ಓಕೆ, ಇಂಡಿವಿಜುವಲ್ ಬರಲ್ಲ ಇಲ್ಲಿ. ಆಲ್ ದ ಕಾಲೇಜಸ್ 182 ಕಾಲೇಜಸ್ ಅಂತ ಏನು ಹೇಳಿದ್ರೆ ಆಲ್ 182 ಕಾಲೇಜಸ್ ಒಂದೇ ರೂಲ್ಸ್ನ ಫಾಲೋ ಮಾಡ್ತಾರೆ. ಸಿಲೆಬಸ್ ಆಗಿರ್ಬೋದು, ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಫೀಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ ಎಲ್ಲ ಒಂದೇ ಅಂಡರ್ ಬರುತ್ತೆ. ಇಟ್ ಕ್ಯಾನ್ ಬಿ ಎ ಗೌರ್ಮೆಂಟ್ ಕಾಲೇಜ್ ಆರ್ ದ ಪ್ರೈವೇಟ್ ಕಾಲೇಜ್. ಅದೇ ಅಟಾನಮಸ್ ಅಂತಂದರೆ ಆ ಥರ ಆಗಲ್ಲ. ಸಪರೇಟ್ ಆಪರೇಟಿಂಗ್ ಬಾಡೀಸ್ ವಿತ್ ಅಫಿಲಿಯೇಟಿಂಗ್ ಟು ದ VTU. ಅಂದರೆ ಅಟಾನಮಸ್ ಕಾಲೇಜ್ ಅವರು ಸಹ VTUಗೆ ಅಫಿಲಿಯೇಟ್ ಆಗಿರ್ತಾರೆ. ದೇ ವಿಲ್ ಫಾಲೋ ಸರ್ಟೆನ್ ರೂಲ್ಸ್ ಪ್ರಿಸ್ಕ್ರೈಬ್ಡ್ ಬೈ ದ VTU ಅಂಡ್ ದೇ ಮೇಕ್ ಚೇಂಜಸ್ ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್. ದೇರ್ ವಿಲ್ ಬಿ ಎ ಸ್ಟ್ರಿಕ್ಟ್ ಸೂಪರ್ವಿಷನ್ ಫಾರ್ ದ ಅಟಾನಮಸ್ ಕಾಲೇಜಸ್. ಅವ್ರದ್ದೇ ಒಂದು ರೂಲ್ಸ್ ಫ್ರೇಮ್ ಮಾಡ್ಕೊತಾರೆ. ಬಟ್ ಕಂಟ್ರೋಲ್ ಕಂಪ್ಲೀಟು VTUಗೆ ಬರಲ್ಲ. ಓಕೆ, ಈ 182 ಕಾಲೇಜಸ್ ಏನು ಹೇಳಿದೆ, ಪ್ರೈವೇಟ್ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಆಗಿರ್ಬೋದು, ಇದು ಕಂಪ್ಲೀಟ್ ಕಂಟ್ರೋಲ್ VTUಗೆ ಬರುತ್ತೆ. ಬಟ್ ಅಟಾನಮಸ್ ಕಾಲೇಜು VTUಗೆ ಬರಲ್ಲ. ಓಕೆ, ಮತ್ತು ಅಡ್ವಾಂಟೇಜಸ್ ಸರ್, ಡಿಸ್ಅಡ್ವಾಂಟೇಜಸ್ ಸರ್, ಯಾವ ಥರ ಇದನ್ನು ಕ್ಲಾರಿಫೈ ಮಾಡ್ಕೊಬೋದು ಅಂತಂದರೆ ವಿ ಕ್ಯಾನ್ ಕಾನ್ಫಿಗರ್ ದ ಬೋತ್ VTU ಅಂಡ್ ಅಟಾನಮಸ್ ಇನ್ ನಂಬರ್ ಆಫ್ ಪಾಯಿಂಟ್ಸ್. ಏನು ಅಂದರೆ ಸ್ಕೀಮ್ ಆ್ಯಂಡ್ ಸಿಲೆಬಸ್ ಆಗಿರ್ಬೋದು, ಕಾಲೇಜ್ ಫೀಸ್ ಆಗಿರ್ಬೋದು, ವೇ ಆಫ್ ಎಕ್ಸಾಮ್ ಕಂಡಕ್ಷನ್, ಎಕ್ಸಾಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸ್ಕೋರಿಂಗ್ ಗುಡ್ ಮಾರ್ಕ್ಸ್, ಅಡಾಪ್ಷನ್ ಟು ನ್ಯೂ ಟೆಕ್ನಾಲಜಿ ಆ್ಯಂಡ್ ಸಿಲೆಬಸ್ ಅಪ್ಗ್ರೇಡೇಷನ್, ಪ್ಲೇಸ್ಮೆಂಟ್ಸ್ ಆ್ಯಂಡ್ ಯಾರು ಪ್ರಿಫರ್ ಮಾಡ್ತಾರೆ ಅಟಾನಮಸ್ ಕಾಲೇಜ್ಗೆ. ಓಕೆ, ಒಂದು ಸರ್ವೆ ಪ್ರಕಾರ ದ ಟಾಪರ್ಸ್ ಯಾರು ಇರ್ತಾರೆ, ಎಕ್ಸಾಮ್ ಟಾಪರ್ಸ್, ಅವರು ಪ್ರಿಫರ್ ಮಾಡೋದು ಫಸ್ಟು ಅಟಾನಮಸ್ ಕಾಲೇಜು. ಯಾಕೆ ಅಂತಂದರೆ ಡೀಟೇಲ್ ಆಗಿ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ, ಡೆಫಿನೆಟ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಎಲ್ಲ ಪಾಯಿಂಟ್ಸು 1 by 1 ನೋಡ್ತಾ ಹೋಗೋಣ. ಓಕೆ, ಸೊ ನೀವು ಡಿಸೈಡ್ ಮಾಡಿ ನಾನು ಅಟಾನಮಸ್ ಕಾಲೇಜ್ಗೆ ಹೋಗ್ಬೇಕಾ ಮತ್ತು VTU ಕಾಲೇಜ್ಗೆ ಹೋಗ್ಬೇಕಾ ಅಂತ. ಬಟ್ ಅಟಾನಮಸ್ ಕಾಲೇಜು ಲಿಮಿಟೆಡ್ ಇದೆ, ಜಾಸ್ತಿ ಸಿಗಲ್ಲ ನಿಮಗೆ. ಓಕೆ, ಸೊ ಅಟಾನಮಸ್ ಕಾಲೇಜ್ಗೆ ಹೋಗಬೇಕು ಅಂದರೆ ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಸೊ ಅದು ಒಂದು ಕ್ರೈಟೀರಿಯಾ ಇದೆ. ಬಿಕಾಸ್ ಹೇಳಿದ್ನಲ್ಲ ಆಗಲೇ, ಟಾಪರ್ಸು ಮೋಸ್ಟ್ ಪ್ರಿಫರ್ ಮಾಡೋದು ಅಟಾನಮಸ್ ಕಾಲೇಜು. ಸೊ VTU ಕಾಲೇಜು ಇದೆ, ಅದರದ್ದೇ ಅಡ್ವಾಂಟೇಜಸ್ ಇದೆ, ಅದರದ್ದೇ ಡಿಸ್ಅಡ್ವಾಂಟೇಜಸ್ ಇದೆ. ಸಿಮಿಲರ್ ಅಟಾನಮಸ್ ಇದೆ, ಅದರದ್ದೇ ಅಡ್ವಾಂಟೇಜಸ್ ಇದೆ, ಅದರದ್ದೇ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಎಲ್ಲಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಕೊನೆವರೆಗೂ ಈ ವಿಡಿಯೋ ನೋಡಿ, ತಪ್ಪದೆ ಗುಡ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಇನ್ಫಾರ್ಮೇಷನ್ಗೆ. ಓಕೆ, ಸೊ ಇವಾಗ ಫಸ್ಟ್ ಪಾಯಿಂಟ್ಗೆ ಬಂದರೆ ಸ್ಕೀಮ್ ಆ್ಯಂಡ್ ಸಿಲೆಬಸ್. ಓಕೆ, ಸ್ಕೀಮ್ ಮತ್ತು ಸಿಲೆಬಸ್ಸು VTU ಯಾವ ಥರ ಇರುತ್ತೆ, ಅಟಾನಮಸ್ ಯಾವ ಥರ ಇರುತ್ತೆ. ಫಸ್ಟ್ ಮೇನ್ ಥಿಂಗ್ ಡಿಫರ್ ಆಗೋದು ಇಲ್ಲೇ ನಮಗೆ. ಯಾಕೆ ಅಂತಂದರೆ VTU ಒಂದು ಕಾಮನ್ ಗೈಡ್ಲೈನ್ಸ್ ಫಾಲೋ ಅಪ್ ಮಾಡುತ್ತೆ. ಸೊ ನಂಬರ್ ಆಫ್ ಕಾಲೇಜ್ ಜಾಸ್ತಿ ಬರುತ್ತೆ ಇಲ್ಲಿ. ಇಟ್ ಕ್ಯಾನ್ ಬಿ ಎ ಗೌರ್ಮೆಂಟ್ ಆರ್ ಇಂಜಿನಿಯರಿಂಗ್. ಓಕೆ, ಸೇಮ್ ಫಾರ್ ಆಲ್ ದ ಕಾಲೇಜಸ್, ಎಲ್ಲ ಕಾಲೇಜ್ಗೂ ಸೇಮ್ ಬರುತ್ತೆ ನಮಗೆ ಇಲ್ಲಿ. ಓಕೆ, ಬಟ್ ಸೊ ಇವಾಗ ಫಸ್ಟ್ ಪಾಯಿಂಟ್ ನೋಡೋಣ, ಸ್ಕೀಮ್ ಆ್ಯಂಡ್ ಸಿಲೆಬಸ್ ಯಾವ ಥರ ಬರುತ್ತೆ ಅಂತ. ಅದ್ರ ಪಾಯಿಂಟ್ ಯಾವ ಥರ ಡಿಫರ್ ಆಗುತ್ತೆ VTUಲಿ ಮತ್ತು ಅಟಾನಮಸಲ್ಲಿ ಅಂತಂದರೆ. ಸೊ VTUಲಿ ಏನು ಬರುತ್ತೆ, ಸ್ಕೀಮ್ ಆಫ್ ಸಿಲೆಬಸ್ಸು ಒಂದು ಕಾಮನ್ ಆಗಿ ಡಿಫೈನ್ ಮಾಡ್ತಾರೆ. ವೆದರ್ ಇಟ್ ಕ್ಯಾನ್ ಬಿ ಎ ಗೌರ್ಮೆಂಟ್ ಕಾಲೇಜ್, ವೆದರ್ ಇಟ್ ಕ್ಯಾನ್ ಬಿ ಎ ಪ್ರೈವೇಟ್ ಕಾಲೇಜ್, ಎನಿ ಒನ್. ಸೊ ಎಲ್ಲ ಒಂದೇ ಸಿಲೆಬಸ್ ಫಾಲೋ ಅಪ್ ಮಾಡ್ತಾರೆ. ಆಮೇಲೆ ಸಿಲೆಬಸ್ ಪ್ಯಾಟರ್ನ್ ಹೇಳಬೇಕು ಅಂದರೆ ಸ್ವಲ್ಪ ಹಿಂದೆ ಇದೆ. ಓಕೆ, ಕಂಪೇರ್ ಟು ಅಟಾನಮಸ್ ಕಾಲೇಜ್ ಸ್ವಲ್ಪ ಹಿಂದೆ ಇದೆ. ಅಂದರೆ ಅಕಾರ್ಡಿಂಗ್ ಟು ದ ಕಂಪ್ನಿ ರಿಕ್ವೈರ್ಮೆಂಟ್ಸ್ ಅವರು ಫ್ರೇಮ್ ಮಾಡೋದು ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ. ಓಕೆ, ಸೊ ಸೇಮ್ ಫಾರ್ ಆಲ್ ದ ಕಾಲೇಜಸ್, ಬಟ್ ಕಂಪೇರಬಲ್ ಟು ಅಟಾನಮಸ್ ಸ್ವಲ್ಪ ಬ್ಯಾಕ್ಲಾಗ್ ಇದೆ ಇದರಲ್ಲಿ. ಅಟಾನಮಸ್ ಕಾಲೇಜ್ ಬಂದು 70 to 80% ಆಫ್ ದ ಸಿಲೆಬಸ್ ವಿಲ್ ಬಿ ಫಾಲೋಡ್ ಬೈ ದ ಅಟಾನಮಸ್ ಕಾಲೇಜ್. ಅಂದರೆ VTU ಏನು ಫ್ರೇಮ್ ಮಾಡಿದ್ದಾರೆ, VTU ಒಂದು ಪ್ಯಾನಲ್ ಆಗುತ್ತೆ. ಆ ಪ್ಯಾನಲಲ್ಲಿ ಒಂದು ಮೆಂಬರ್ಸ್ ಇರ್ತಾರೆ. ಆ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಈ ಥರ ಸಿಲೆಬಸ್ ಫ್ರೇಮ್ ಮಾಡಿದ್ರೆ ಹುಡುಗರಿಗೆ ಹೆಲ್ಪ್ ಆಗುತ್ತೆ, ಕಂಪ್ನಿಗೆ ಹೆಲ್ಪ್ ಆಗುತ್ತೆ ಅಂತ ಫ್ರೇಮ್ ಮಾಡ್ತಾರೆ. ಓಕೆ, ಅದನ್ನು ಎಲ್ಲ ಕಾಲೇಜವರು ಫಾಲೋ ಅಪ್ ಮಾಡ್ತಾರೆ. ಅದೇ ಥರ ಸೇಮ್ ಸಿಲೆಬಸ್ ಪ್ಯಾಟರ್ನ್ನ ಅಟಾನಮಸ್ ಕಾಲೇಜ್ ಅವರು ನಂಬರ್ ಆಫ್ ಸಬ್ಜೆಕ್ಟ್ಸ್ ಎಷ್ಟಿರಬೇಕು, ಪಾಸಿಂಗ್ ಮಾರ್ಕ್ಸ್ ಎಷ್ಟಿರಬೇಕು, ಯಾವ ಸಿಸ್ಟಮ್ ಯೂಸ್ ಮಾಡ್ಕೊಬೇಕು, ಎಲ್ಲ ಅದೇ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಬಟ್ ಅವ್ರದ್ದೇ ಆದ ಒಂದು ಸಿಲೆಬಸ್ನ ಫ್ರೇಮ್ ಮಾಡ್ಕೊತಾರೆ. ಯಾವ ಥರ ಫ್ರೇಮ್ ಮಾಡ್ತಾರೆ ಅಂತಂದರೆ, ಮೇನ್ಲಿ ದ ಅಟಾನಮಸ್ ಕಾಲೇಜಸ್ ಕಾನ್ಸಂಟ್ರೇಟ್ ಆನ್ ದ ಪ್ಲೇಸ್ಮೆಂಟ್ಸ್. ಅದನ್ನೇ ಹೇಳಿದ್ದು ನಿಮಗೆ, ಟಾಪರ್ಸ್ ಫಸ್ಟ್ ಪ್ರಿಫರ್ ಮಾಡೋದು ಅಟಾನಮಸ್ ಕಾಲೇಜ್. ಯಾಕೆ ಅಂತಂದರೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗುತ್ತೆ, ಒಳ್ಳೆ ಹೈ ಪ್ಯಾಕೇಜಸ್ ಸಿಗುತ್ತೆ. ಯಾಕೆ ಅಂತಂದರೆ ಕಂಪ್ನಿಯವ್ರಿಗೆ ಯಾವ್ದು ಬೇಕೋ ರೀಸೆಂಟ್ ಟೆಕ್ನಾಲಜಿ, ರೀಸೆಂಟ್ ಟ್ರೆಂಡ್ಸ್ ಏನಿದೆ ಅದ್ರ ಪ್ರಕಾರ ಸಿಲೆಬಸ್ ಫ್ರೇಮ್ ಮಾಡ್ತಾರೆ. ಮತ್ತು ಅವರು ಆ ಕಂಪ್ನಿ ಸ್ಟ್ಯಾಂಡರ್ಡ್ಸ್ನ ಕೋಪ್ ಅಪ್ ಮಾಡ್ತಾರೆ. ಸೊ ದಟ್ ದೇ ವಿಲ್ ಗಿವ್ ದ ರೆಡಿ ಪ್ರಾಡಕ್ಟ್ ಟು ದ ಕಂಪ್ನಿಯವ್ರು ನಂಗೆ ಈ ಥರ ಬೇಕು ಅಂದರೆ ಆ ಥರ ಪ್ರೊವೈಡ್ ಮಾಡ್ತಾರೆ. ಸೊ ಸಿಲೆಬಸ್ ಮಾಡಿಫಿಕೇಶನ್ ಆ್ಯಂಡ್ ಫ್ರೇಮಿಂಗ್ ಬೈ ದ ಅಟಾನಮಸ್ ಕಾಲೇಜ್, ದೇ ಹ್ಯಾವ್ ಗಾಟ್ ದ ಪವರ್ಸ್. ಅವ್ರು ಮಾಡಿಫೈ ಮಾಡಿಕೊಂಡು ಒಂದು ರೆಡಿ ಸಿಲೆಬಸ್ ಕಂಟೆಂಟು ಮತ್ತು ಲೇಟೆಸ್ಟ್ ಸಿಲೆಬಸ್ಗೆ ಫ್ರೇಮ್ ಮಾಡಿರ್ತಾರೆ. ಇಟ್ ವಿಲ್ ಬಿ ವೆರಿ ಎಫೆಕ್ಟಿವ್ ಕಂಪೇರ್ ಟು ದ VTU. ಅದನ್ನೇ ಹೇಳಿದ್ದು ನಿಮಗೆ, VTU ಸ್ವಲ್ಪ ಬ್ಯಾಕ್ಲಾಗ್ ಇದೆ. ಬಟ್ ಅಟಾನಮಸ್ ಕಾಲೇಜಲ್ಲಿ ಒಂದು ಪವರ್ಫುಲ್ ಸಿಲೆಬಸ್ ಇರುತ್ತೆ ಕಂಪ್ನಿ ರಿಕ್ವೈರ್ಮೆಂಟ್ಗೆ. ಸೊ ಯಾರು ಜಾಬ್ ಆಸ್ಪಿರೆಂಟ್ ಅಂತ ಇಂಜಿನಿಯರಿಂಗ್ ಹೋಗ್ತಿರೋ ಅವರು ಚೆನ್ನಾಗಿ ಓದಬೇಕಿಲ್ಲಿ. ಹಂಗಂದ್ಬಿಟ್ಟು ಸಿಲೆಬಸ್ ಚೆನ್ನಾಗಿದೆ ಅಂದ್ಬಿಟ್ಟು ಪಾಸ್ ಮಾಡ್ಬಿಡ್ತಾರೆ ಅಂತಲ್ಲ, ಡೆಫಿನೆಟ್ಲಿ ಕಷ್ಟ ಬಿದ್ದು ಓದಬೇಕು. ಇಲ್ಲೂ ಡಿಟೇನ್ ಆಗ್ತಾರೆ, ಇಲ್ಲೂ ಇಯರ್ ಬ್ಯಾಕ್ ಆಗ್ತಾರೆ ಓದಲಿಲ್ಲ ಅಂತಂದರೆ. ಅಂಥವ್ರಿಗೆ ಓದಿದ್ರೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ದೇ ವಿಲ್ ಗೆಟ್ ಎ ಗುಡ್ ಪ್ಲೇಸ್ಮೆಂಟ್ ಇನ್ ದ ಕಂಪ್ನಿ. ಓಕೆ, ಅದನ್ನೇ ಹೇಳಿದ್ದು ನಿಮಗೆ,
70 to 80% of the syllabus will be followed by autonomous colleges and remaining they will frame their own syllabus. ಈ ಪವರ್ autonomous college ಇರುತ್ತೆ, VTU affiliated colleges ಗೆ ಇರಲ್ಲ. That is the first main difference between VTU and autonomous. Next ಇವಾಗ ಕಾಲೇಜ್ ಫೀಸ್ಗೆ ಬಂದ್ರೆ, ಓಕೆ, ಕಾಲೇಜ್ ಫೀಸ್ಗೆ ಬಂದಾಗ VTU affiliated colleges ಏನಿದೆ ಒಂದು ಆಸ್ ಪ್ರಿಸ್ಕ್ರೈಬ್ಡ್ ಬೈ ದ VTU ಪ್ಲಸ್ ಲಿಟಲ್ ಕಾಲೇಜ್ ಫೀಸ್ ಎಕ್ಸ್ಟ್ರಾ. ಓಕೆ, ಸೊ VTU ಅವರು ಅಥವಾ ಗೌರ್ಮೆಂಟ್ ಅವರು ಕಂಬೈನ್ಡ್ ಆಗಿ ಒಂದು ಪ್ಯಾನಲ್ ಇಂದ ಇಷ್ಟು ಫೀಸ್ ಇರಬೇಕು, ಇಷ್ಟು ಫೀಸ್ ಕಲೆಕ್ಟ್ ಮಾಡ್ಕೊಬೇಕು. ಇವಾಗ KCET ಎಕ್ಸಾಮ್ ಬರೀತೀರಾ, ಸೊ ಇಂಜಿನಿಯರಿಂಗ್ ಕಾಲೇಜ್ ಎಂಟರ್ ಆಗಬೇಕು ಅಂದರೆ ಯು ನೀಡ್ ಟು ಅಟೆಂಡ್ ದ KCET ರ್ಯಾಂಕಿಂಗ್ ಬಂದಿದ್ರೆ ಮಾತ್ರ ಯು ವಿಲ್ ಗೆಟ್ ದ ಗೌರ್ಮೆಂಟ್ ಫೀಸ್ ಅಥವಾ ಫ್ರೀ ಸೀಟ್ ಅಂತ ಏನು ಕರಿತೀವಿ ಅದನ್ನ. ಇಲ್ಲ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ ಹೋಗಬೇಕು. 25-75 ರೇಷಿಯೋ ಪ್ಲೇ ಆಗುತ್ತೆ. 75 ಸೀಟ್ಸ್ ಸರೆಂಡರ್ ಆಗಿರುತ್ತೆ, 25 ಸೀಟ್ಸ್ ಮ್ಯಾನೇಜ್ಮೆಂಟ್ಗೆ ಇರುತ್ತೆ. ಆ ಮ್ಯಾನೇಜ್ಮೆಂಟ್ ಅವ್ರು ಏನು ಡಿಸೈಡ್ ಮಾಡ್ತಾರೋ ಡಿಪೆಂಡಿಂಗ್ ಅಪಾನ್ ದ ಕಾಲೇಜ್ ಅವರು ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಬಟ್ ಜನರಲ್ ಸೀಟ್ಗೆ ಅಥವಾ ಒಂದು ಗೌರ್ಮೆಂಟ್ ಸೀಟ್ಗೆ ಥ್ರೂ KCET ಹೋದ್ರೆ ನಾರ್ಮಲ್ ಫೀಸ್ ಏನಿರುತ್ತೆ ಸೊ ಅದೇ ಪೇ ಮಾಡಬೇಕಾಗತ್ತೆ. ಆಮೇಲೆ KCET ಇಲ್ಲ ಆದಮೇಲೆ ಸ್ವಲ್ಪ ಒಂದು 5 to 10,000 ಅಥವಾ 10-20% ನೀವು ಕಾಲೇಜಲ್ಲಿ ಪೇ ಮಾಡಬೇಕಾಗುತ್ತೆ ಫಸ್ಟ್ ಇಯರ್. ಫರ್ದರ್ ಇಯರ್ಸ್ ಅಲ್ಲಿ ಏನು ಫೀಸ್ ಕಟ್ಟಿರ್ತೀರೋ ಅದನ್ನೇ ಪೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿಸ್ ಇಸ್ ದ ಫೀಸ್ ಸ್ಟ್ರಕ್ಚರ್. ಬಟ್ ಅಟಾನಮಸ್ ಕಾಲೇಜಲ್ಲಿ ಯಾವ ಥರ ಆಗುತ್ತೆ ಅಂತಂದರೆ ದೇ ಡಿಸೈಡ್ ದೇರ್ ಓನ್ ಫೀಸ್ ಆಸ್ ಪರ್ ದೇ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಓವರ್ ಆಲ್ ಕಂಪೇರ್ ಟು VTU ಹೈ ಇರುತ್ತೆ. ಯಾಕೆ ಅಂತಂದರೆ ದೇ ವಿಲ್ ಪ್ರೊವೈಡ್ ಎ ಗುಡ್ ಇನ್ಫ್ರಾಸ್ಟ್ರಕ್ಚರ್, ದೇ ವಿಲ್ ಪ್ರೊವೈಡ್ ಆಲ್ ದ ಫೆಸಿಲಿಟೀಸ್, ರಿಸರ್ಚ್ ಲ್ಯಾಬ್ಸ್ ಆಗಿರ್ಬೋದು, ಏನೇನೋ ಒಂದು ಆಗಿರ್ಬೋದು, ಎಲ್ಲ ಪ್ರೊವೈಡ್ ಮಾಡ್ತಾರೆ. ಯಾಕೆ ಅಂತಂದರೆ ದೇ ನೀಡ್ ಟು ಕೋಪ್ ಅಪ್ ದ ಕಂಪ್ನಿ ಸ್ಟ್ಯಾಂಡರ್ಡ್ಸ್. ಸೊ ಆಟೋಮೆಟಿಕಲಿ ಫೀಸ್ ಬಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಫೈನಾನ್ಷಿಯಲಿ ಯಾರು ಇವಾಗ ಅಟಾನಮಸ್ ಯಾರು ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸೀಟ್ ಸಿಗುತ್ತೆ, ಸಿಗಲ್ಲ ನಾನು ಹೇಳ್ತಾ ಇಲ್ಲ. ಓಕೆ, ಅಟಾನಮಸ್ ಕಾಲೇಜಲ್ಲಿ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ನಮ್ಮ ಪೆಸಿಟ್ ಆಗಿರ್ಬೋದು, ಅಲ್ಲಿ ಅಟಾನಮಸ್ ಕಾಲೇಜ್ ಇರುತ್ತೆ, ಅಲ್ಲಿ CS ತಗೊಂಡ್ರೆ 3-4 ಸೆಕ್ಷನ್ 600 to 800 ಇಂಟೇಕ್ ಇದೆ. ಸೊ ಆ ಥರ ಹೋದಾಗ ನಿಮಗೆ ಆ ಕಾಲೇಜ್ ಫೀಸ್ ಬೇರ್ ಮಾಡೋಕ್ಕೆ ನೀವು ರೆಡಿ ಇರಬೇಕು. ಓಕೆ, ನಾರ್ಮಲಾಗಿ ಗೌರ್ಮೆಂಟ್ ಸೀಟಲ್ಲಿ ಹೋಗ್ಬಿಡ್ತೀನಿ ಅಂತಂದರೆ ಆಗಲ್ಲ. ಅದು ಅಲ್ಲಿ ಕಾಲೇಜಲ್ಲಿ ಫೀಸ್ ಏನಿರುತ್ತೆ ಅದು ಪ್ರಿಫರ್ ಮಾಡಬೇಕಾಗುತ್ತೆ. ಓಕೆ, ಸೊ ಯಾವುದೇ ಅಟಾನಮಸ್ ಕಾಲೇಜ್ ಆಗಲಿ ಆಲ್ ಓವರ್ ಕರ್ನಾಟಕ ದೇ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಕ್ರೈಟೀರಿಯಾ. ಯು ಶುಡ್ ಬಿ ರೆಡಿ ಟು ಬೇರ್ ದ ಫೀಸ್ ಸ್ಟ್ರಕ್ಚರ್ ವಾಟ್ ದೇ ವಿಲ್ ಇಶ್ಯೂ ಯು. ಬಟ್ ಒಂದೊಂದು ಅಶ್ಯೂರೆನ್ಸ್ ಕೊಡ್ತೀನಿ, ಡೆಫಿನೆಟ್ಲಿ ಅಟಾನಮಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಜಾಬ್ ಪ್ಲೇಸ್ಮೆಂಟ್ ಗ್ಯಾರಂಟಿ ಜಾಸ್ತಿ ಇರುತ್ತೆ ಮತ್ತು ಒಳ್ಳೆ ಪ್ಯಾಕೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಹಾಗಂತ ಎಲ್ಲ ಅಟಾನಮಸ್ ಹೋಗೋಕ್ಕಾಗಲ್ಲ. ಸೊ VTUನು ಬೇಕು ನಮಗೆ, ಯಾಕೆ ಅಂತ ಹೇಳ್ತೀನಿ. ಸೊ ಥರ್ಡ್ ಪಾಯಿಂಟ್ಗೆ ಬಂದಾಗ ವೇ ಆಫ್ ಎಕ್ಸಾಮ್ ಕಂಡಕ್ಷನ್ಗೆ ಬಂದಾಗ, ಓಕೆ, ಸೊ ಇಲ್ಲಿ ನಿಮಗೆ ಮೇಜರ್ ಡಿಫ್ರೆನ್ಸ್ ಕಾಣಿಸುತ್ತೆ ಮತ್ತು ಮೇಜರ್ ಡ್ರಾಬ್ಯಾಕ್ ಆಗುತ್ತೆ ಅಟಾನಮಸ್ ಕಾಲೇಜಲ್ಲಿ. ಆಮೇಲೆ ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ VTU ಕಾಲೇಜಲ್ಲಿ. ಡ್ಯೂ ಟು ದಿಸ್ ಪಾಯಿಂಟ್ ದ ಗೌರ್ಮೆಂಟ್ ಜಾಬ್ಗೆ ಏನು ಅಪ್ಲಿಕೇಬಲ್ ಆಗುತ್ತೆ VTUನ ಕನ್ಸಿಡರ್ ಮಾಡ್ತಾರೆ, ಅಟಾನಮಸ್ ಕನ್ಸಿಡರ್ ಮಾಡಲ್ಲ ಅಂತಲ್ಲ. ಬಟ್ ಕೆಲವೊಂದು ಗೌರ್ಮೆಂಟ್ ಜಾಬ್ಗೆ ಅಥವಾ ಕೆಲವೊಂದು ಕಂಪ್ನೀಸು ಅಟಾನಮಸ್ನ ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ಅಟಾನಮಸ್ ಏನಿದ್ರು ಒಂದು MNC ಕಂಪ್ನೀಸ್ ಪ್ರಿಫರ್ ಮಾಡ್ತಾರೆ ಬಿಕಾಸ್ ದೇ ನೀಡ್ ದ ಸ್ಕಿಲ್ ಸೆಟ್. ಬಟ್ ಸರ್ಟನ್ ಕಂಪ್ನೀಸ್ ದೇ ಪ್ರಿಫರ್ ದ VTU ಓನ್ಲಿ. ಇಲ್ಲಿ VTU ಸ್ಟೂಡೆಂಟ್ಸ್ ಮೇಲ್ಗೈ ಸಾಧಿಸ್ತಾರೆ. ದಟ್ ಮೀನ್ಸ್ ದೇ ಆರ್ ಹ್ಯಾವಿಂಗ್ ದ ಅಡಿಷನಲ್ ಅಡ್ವಾಂಟೇಜ್. ಸೊ ಇಲ್ಲಿ ಕ್ವಶನ್ ಪೇಪರ್ ಸೆಟ್ಟಿಂಗ್ ಈಸ್ ಫ್ರಮ್ ದ ಅನ್ನೋನ್ ಸೋರ್ಸಸ್ ಎಕ್ಸ್ಟರ್ನಲ್ ಟು ದ ಕಾಲೇಜ್. ಅಂದರೆ ಇವಾಗ ಅರೌಂಡ್ 180 ಕಾಲೇಜ್ ಬರುತ್ತೆ ಅಂತ ಹೇಳಿದೆ. ಸೊ ಒಂದು ಕ್ವಶನ್ ಪೇಪರ್ ಫ್ರೇಮ್ ಮಾಡಬೇಕಾದ್ರೆ 10ರಿಂದ 15 ಸೆಟ್ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ತಾರೆ. ಅದು ಡಿಫ್ರೆಂಟ್ ಕಾಲೇಜಸಲ್ಲಿ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇರ್ತಾರೆ, ಅವರಿಗೆ ಪ್ರೊವೈಡ್ ಮಾಡ್ತಾರೆ. ದೇ ವಿಲ್ ಫ್ರೇಮ್ ದ ಕ್ವಶನ್ ಪೇಪರ್ ಆ್ಯಂಡ್ ಸೆಂಡ್ ಟು ದ VTU ಬೋರ್ಡ್. VTU ಬೋರ್ಡ್ ಅಂತಂದರೆ ಬೆಳಗಾಮಲ್ಲಿದೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ. ಸೊ ಅಲ್ಲಿ 15 ಅಥವಾ 12-15 ಸೆಟ್ಟಲ್ಲಿ ಯಾವ್ದಾನ ಒಂದನ್ನು ಪಿಕ್ ಮಾಡ್ತಾರೆ. ಅದು ಅವ್ರು ಕಳಿಸಿದವ್ರಿಗೆ ಗೊತ್ತಿಲ್ಲ ನನ್ನ ಪೇಪರ್ ಬಂದಿರುತ್ತೆ ಅಂತ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಫಾಲೋಡ್. ಅನ್ನೋನ್ ಸೋರ್ಸಸ್ ಅಂದರೆ ಎಕ್ಸ್ಟರ್ನಲ್ ಟು ದ ಕಾಲೇಜ್. ಅಂದರೆ ಕರೆಕ್ಟ್ ಫಾರ್ ಎಕ್ಸಾಂಪಲ್ ಕರೆಂಟ್ ಬೆಂಗಳೂರು ಕಾಲೇಜಲ್ಲಿ ಇದ್ದರೆ VTU ಕಾಲೇಜು, ಆ ಕಾಲೇಜವ್ರು ಸೆಟ್ ಮಾಡಲ್ಲ, ಯಾರೋ ಬೇರೆ. ಸೊ ಇಲ್ಲಿ 4 ರೀಜನ್ ಆಗಿರ್ಬೋದು, ಕಲಬುರಗಿ, ಬೆಳಗಾವಿ, ಬೆಂಗಳೂರು, ಮೈಸೂರು 4 ರೀಜನಲ್ಲಿ ಯಾವುದೇ ಕಾಲೇಜ್ ಬಂದರೂ ಆ ಕಾಲೇಜ್ ಕೊಡ್ತಾರೆ. ಸೊ ಅವರಿಂದ ಕ್ವಶನ್ ಪೇಪರ್ ಬರುತ್ತೆ, ಅಕಾರ್ಡಿಂಗ್ಲಿ ಕ್ವಶನ್ ಪೇಪರ್ ಡೆಲಿವರ್ ಆಗುತ್ತೆ. ಓಕೆ, ಆಮೇಲೆ ಅಟಾನಮಸ್ಗೆ ಬಂದರೆ ಕ್ವಶನ್ ಪೇಪರ್ ಸೆಟ್ಟಿಂಗ್ ಈಸ್ ಫ್ರಮ್ ದ ನೋನ್ ಸೋರ್ಸಸ್ ಇಂಟರ್ನಲ್ ಟು ದ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ. ಸೊ ಇಲ್ಲಿ ಅಟಾನಮಸ್ ಕಾಲೇಜಸ್ ಏನಾಗುತ್ತೆ, ಇಂಟರ್ನಲ್ ಸೆಟ್ ಮಾಡ್ತಾರೆ ಕ್ವಶನ್ ಪೇಪರು. ಅಂದರೆ ಇಂಟರ್ನಲಲ್ಲಿ ಬೇರೆ ಕಾಲೇಜ್ ಆಗಿರ್ಬೋದು ಅವರು ಕೊಡ್ಬೋದು. ಇಲ್ಲ ಇನ್ನೊಂದು ವೇ ಅಂತಂದರೆ ಅಟಾನಮಸ್ ಕಾಲೇಜಸ್ಸೇ ಇನ್ನೊಂದು ಅಟಾನಮಸ್ ಕಾಲೇಜ್ ಸೆಟ್ ಮಾಡ್ಬೋದು, ಅದೊಂದು ಆಪ್ಷನ್ ಇದೆ. ಓಕೆ, ಅಂದರೆ ಒಂದು ಅಟಾನಮಸ್ ಕಾಲೇಜು ಇನ್ನೊಂದು ಅಟಾನಮಸ್ ಕಾಲೇಜ್ ಸೆಟ್ ಮಾಡೋದು, ಅದು ಅವರು MOU ಮಾಡಿಕೊಂಡು ಆ ಥರ ಮಾಡ್ಕೊಂಡಿರ್ತಾರೆ ಅಥವಾ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅದಾಗುತ್ತೆ. ಬಟ್ ಏನೇ ಆದ್ರೂ ಇಲ್ಲಿ VTU ಇದ್ದಂಗೆ ಇಲ್ಲಿ ಕ್ರೆಡಿಬಿಲಿಟಿ ಇರಲ್ಲ. ಇಲ್ಲಿ ಅಂದರೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ನಮಗಿಲ್ಲಿ. ಓಕೆ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಅಟಾನಮಸ್ ಕಾಲೇಜಲ್ಲಿ. ಸೊ ದಿಸ್ ಇಸ್ ದ ಒನ್ ಮೇಜರ್ ಡ್ರಾಬ್ಯಾಕ್. ಆಮೇಲೆ ವ್ಯಾಲ್ಯೂಯೇಷನ್ಗೆ ಬಂದಾಗ, ವ್ಯಾಲ್ಯೂಯೇಷನ್ ಇನ್ VTU ಬಂದಾಗ ವ್ಯಾಲ್ಯೂಯೇಷನ್ ಈಸ್ ಡಿಜಿಟಲ್, ಸೆಂಟ್ರಲೈಸ್ಡ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಓಕೆ, ಸೊ ಇಲ್ಲಿ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುತ್ತೆ ಮತ್ತು
ಸೆಂಟ್ರಲೈಸ್ಡ್ ವ್ಯಾಲ್ಯೂಯೇಷನ್ ಆಗುತ್ತೆ, ಅಂದರೆ ಎಲ್ಲ ಆಲ್ ಓವರ್ ಕರ್ನಾಟಕ ಇರೋದು ಒಂದು ಕಡೆ ಬರುತ್ತೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುತ್ತೆ, ಮತ್ತು ಅದನ್ನು ಟ್ರಾನ್ಸ್ಪರೆನ್ಸಿ ಇರುತ್ತೆ ಜಾಸ್ತಿ. ಸೊ ಎನಿ ಒನ್ ಕ್ಯಾನ್ ಸಿ ದ ಪೇಪರ್, ಸೊ ದೇ ಕ್ಯಾನ್ ಅಪ್ಲೈ ಫಾರ್ ದ ರಿವ್ಯಾಲ್ಯೂಯೇಷನ್ ಆರ್ ರೀಚಾಲೆಂಜಿಂಗ್, ಎನಿಥಿಂಗ್ ಇಟ್ ಕ್ಯಾನ್ ಬಿ. ಓಕೆ, ಆಲ್ ಕಾಲೇಜ್ ಫ್ಯಾಕಲ್ಟೀಸ್ ವಿಲ್ ಕರೆಕ್ಟ್ ದ ಪೇಪರ್. ಸೊ ಇಲ್ಲಿ ಸೆಂಟ್ರಲೈಸ್ ವ್ಯಾಲ್ಯೂಯೇಷನ್ ಮಾಡಿದಾಗ ಡಿಜಿಟಲ್ ವ್ಯಾಲ್ಯೂಯೇಷನ್ ಇರುತ್ತೆ ಇಲ್ಲಿ. ಸೊ ಎಲ್ಲ ಕಾಲೇಜಿಂದ ಫ್ಯಾಕಲ್ಟೀಸ್ ಬರ್ತಾರೆ, ಎಲ್ಲ ಕಾಲೇಜ್ ಫ್ಯಾಕಲ್ಟೀಸು ಎಲ್ಲ ಕಾಲೇಜ್ ಪೇಪರ್ಸ್ನ ಕರೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಯಾವ ಫ್ಯಾಕಲ್ಟಿ ಯಾರು ಕರೆಕ್ಷನ್ ಮಾಡ್ತಾರೆ ಗೊತ್ತಾಗಲ್ಲ. ಸೊ ಹೆನ್ಸ್ ಇಟ್ ಈಸ್ ಎಫೆಕ್ಟಿವ್. ಸೊ ಇಲ್ಲಿ ಕ್ರೆಡಿಬಿಲಿಟಿ ಜಾಸ್ತಿ ಬರುತ್ತೆ ನಮಗೆ. ಬಟ್ ಇಲ್ಲಿ ತಗೊಂಡ್ರೆ ವ್ಯಾಲ್ಯೂಯೇಷನ್ ಈಸ್ ಮ್ಯಾನ್ಯುವಲ್ ಆ್ಯಂಡ್ ಲೆಸ್ ಟ್ರಾನ್ಸ್ಪರೆನ್ಸಿ. ಮೋಸ್ಟ್ಲಿ ಅಟಾನಮಸ್ ಪೇಪರ್ಸ್ ಆರ್ ಕರೆಕ್ಟೆಡ್ ಬೈ ದ ಸೆಲ್ಫ್, ಬಟ್ ಫ್ಯೂ ಕಾಲೇಜಸ್ ಸೆಂಡ್ ದೇರ್ ಪೇಪರ್ಸ್ ಟು ಅದರ್ ಕಾಲೇಜಸ್. ಹೇಳಿದ್ನಲ್ಲ, ಇವಾಗ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಒಂದು ಕರೆಕ್ಷನ್ ಆಗಿರ್ಬೋದು ಅದೇ ಕಾಲೇಜಲ್ಲಿ ಆಗುತ್ತೆ. ಸೊ ಅದೇ ಕಾಲೇಜಲ್ಲಿ ಆದಾಗ ಅವ್ರ ಹುಡುಗರು ಯಾರು ಅಂತ ಗೊತ್ತಿರ್ತಾರೆ, ಅಥವಾ ಏನೇ ಒಂದು ಮಾಡಿದ್ರು ಅವ್ರ ಕನ್ಸಿಡ್ರೇಷನ್ ಇದ್ದೇ ಇರುತ್ತೆ ನಮ್ಮ ಹುಡುಗರು ಅಂದ್ಬಿಟ್ಟು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು ಓವರ್ ಆಲ್ ಕಂಪೇರ್ ಮಾಡಿದ್ರೆ VTUಗೆ ಲೆಸ್ ಪಾಯಿಂಟ್ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ಜಾಸ್ತಿ ಸಿಗುತ್ತೆ ನಮಗೆ. ಇಲ್ಲಿ ಅದನ್ನೇ ಹೇಳಿದ್ದು, ಅಲ್ಲಿ ಕ್ರೆಡಿಬಿಲಿಟಿ ಜಾಸ್ತಿ ಬಂದರೆ ಇಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಬರುತ್ತೆ ನಮಗೆ. ದಿಸ್ ದ ಒನ್ ಮೇಜರ್ ಡ್ರಾಬ್ಯಾಕ್ ಕಂಪೇರ್ ಟು VTU ಇನ್ ದ ಅಟಾನಮಸ್ ಕಾಲೇಜ್. ಓಕೆ, ನಾನು ತುಂಬ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ನೀವು ಪಾಯಿಂಟ್ ಅರ್ಥ ಮಾಡಿಕೊಂಡು ಟು ದ ಪಾಯಿಂಟ್ ಕ್ಯಾಚ್ ಮಾಡ್ಕೊಳ್ಳಿ ಮತ್ತು ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ ಆಯಿತು, ಎಕ್ಸಾಮ್ ಆದಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಓಕೆ, ಬಿಕಾಸ್ ಎವ್ರಿ ಇಂಜಿನಿಯರಿಂಗ್ ಕಾಲೇಜ್ ಹ್ಯಾಸ್ ದೇರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಫಾರ್ ಎಕ್ಸಾಂಪಲ್ ಫೈನಲ್ ಇಯರ್ಗೆ ಹೋಗಬೇಕು ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿರಬೇಕು. ಯಾಕಂದರೆ 4 ಸೆಮಿಸ್ಟರ್ ಬರುತ್ತೆ, 4 ಇಯರ್ ಬರುತ್ತೆ, 8 ಸೆಮಿಸ್ಟರ್ ಬರುತ್ತೆ. ಸೊ ಫೈನಲ್ ಇಯರ್ಗೆ ಹೋಗಬೇಕು ಅಂದರೆ ಸೆಕೆಂಡ್ ಇಯರ್ ಕ್ಲಿಯರ್ ಆಗಿರಲೇಬೇಕು. ಯು ಕ್ಯಾನ್ ಕ್ಯಾರಿ ಓನ್ಲಿ ಅಪ್ ಟು 4 ಬ್ಯಾಕ್ಲಾಗ್ಸ್. ಮೋರ್ ದೆನ್ 4 ಇದ್ರೆ D10 ಆಗ್ತೀರಾ ನೀವು. ಓಕೆ, ದಟ್ ಇಸ್ ದ ಕ್ರೈಟೀರಿಯಾ. ಓನ್ಲಿ ಸೆಮಿಸ್ಟರ್ ಟು ಸೆಮಿಸ್ಟರ್ ಎಕ್ಸಾಮ್ ಫಾರ್ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಕರೆಂಟ್ ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್ ಫೇಲ್ ಆದರೆ ಅಂತಂದರೆ ಅವನು ನೆಕ್ಸ್ಟ್ ಸೆಮಿಸ್ಟರ್ ಬರೋವರೆಗೂ ವೆಯ್ಟ್ ಮಾಡಲೇಬೇಕು. ಅಂದರೆ ಸೆಂಟ್ರಲ್ಲಿ SLC ಸಪ್ಲಿಮೆಂಟ್ರಿ ಎಕ್ಸಾಮ್ ಇದ್ದಂಗೆ ಸಪ್ಲಿಮೆಂಟ್ರಿ ಸೆಮಿಸ್ಟರ್ ಎಕ್ಸಾಮ್ ಯಾವುದು ಕೊಡಲ್ಲ ನಮಗಿಲ್ಲಿ. ಸೊ ನೆಕ್ಸ್ಟ್ ಸೆಮಿಸ್ಟರ್ವರೆಗೂ ಕಾಯಲೇಬೇಕು. ಟೈಮ್ ಫ್ರೇಮ್ ಡ್ಯೂರೇಷನ್ ಜಾಸ್ತಿ ಇರುತ್ತೆ. ಸೊ ದಟ್ ಇಸ್ ದ ಒನ್ ಡ್ರಾಬ್ಯಾಕ್ ಇನ್ ದ VTU. ಓಕೆ, ಆ್ಯಂಡ್ ಒನ್ ಡಿಸ್ಅಡ್ವಾಂಟೇಜ್ ಫಾರ್ ದ ಸ್ಟೂಡೆಂಟ್ಸ್. ಬ್ಯಾಕ್ಲಾಗ್ ಎಕ್ಸಾಮ್ ರೈಟಿಂಗ್ ವೇಟಿಂಗ್ ಪೀರಿಯಡ್ ಇಸ್ ಮೋರ್ ಇದರಲ್ಲಿ VTUದಲ್ಲಿ. ಯಾಕೆಂದರೆ ಹೇಳಿದ್ನಲ್ಲ, ಸೆಮಿಸ್ಟರ್ ಟು ಸೆಮಿಸ್ಟರ್ ಎಕ್ಸಾಮ್ ಆಗುತ್ತೆ. ಸೊ ಒಂದು ಸೆಮಿಸ್ಟರ್ ಫೇಲ್ ಆಗೋದಂತಂದರೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಲಿಲ್ಲ, ಅಲ್ಲಿ ಪಾಸ್ ಆಗಲಿಲ್ಲ ಅಂತಂದರೆ ಸೊ ಇಲ್ಲಿ ಡೆಫಿನೆಟ್ಲಿ ನೆಕ್ಸ್ಟ್ ಸೆಮ್ಗೆ ಎಕ್ಸಾಮ್ಗೆ ವೆಯ್ಟ್ ಮಾಡಲೇಬೇಕು, ಅವರಲ್ಲಿ ಬರೆದು ಪಾಸ್ ಮಾಡ್ಕೊಬೇಕು. ಬಟ್ ಅಟಾನಮಸಲ್ಲಿ ಯಾವ ಥರ ಆಗುತ್ತೆ, ದೇರ್ ವಿಲ್ ಬಿ ಎ ಮೇಕಪ್ ಎಕ್ಸಾಮ್ ಪ್ರೊವೈಡೆಡ್ ಸೊ ಕ್ಯಾನ್ ಸ್ಟಡಿ ಆ್ಯಂಡ್ ಕ್ಲಿಯರ್ ದ ಸಬ್ಜೆಕ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಸೊ ಇಲ್ಲಿ ಫೇಲ್ ಆಯಿದ್ರು ಅಂತಂದರೆ ಸರ್ಟೈನ್ ಅಮೌಂಟ್ ಅಂತ ಇರುತ್ತೆ. ಆ ಅಮೌಂಟ್ ಕಟ್ಟಿದ್ರೆ ಒಂದು ಮೇಕಪ್ ಎಕ್ಸಾಮ್ ಕೊಡ್ತಾರೆ, ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಆ ಮೇಕಪ್ ಎಕ್ಸಾಮಲ್ಲಿ ಅವರು ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಮೇಕಪ್ ಎಕ್ಸಾಮಲ್ಲಿ ಅವ್ರು ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಆ್ಯಂಡ್ ಇದೊಂದು ಏನಿದ್ರೆ ಅಟಾನಮಸ್ ಕಾಲೇಜಸಲ್ಲಿ ಇಷ್ಟು ಅಮೌಂಟ್ ಅಂತ ಪೇ ಮಾಡಬೇಕಾಗತ್ತೆ. ಸೊ ಇದು ಮ್ಯಾನೇಜ್ಮೆಂಟ್ಗೆ ಎಫೆಕ್ಟಿವ್ ಆಗುತ್ತೆ, ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ಫುಲ್ ಆಗುತ್ತೆ ಇದು. ಸೊ ಅಟಾನಮಸ್ ಕಾಲೇಜ್ ಲ್ಯಾಕ್ಸ್ ಎ ಡ್ರಾಬ್ಯಾಕ್ ಇನ್ ದಿಸ್ ಥಿಂಗ್ ದಟ್ ಈಸ್ ಗಿವಿಂಗ್ ಮೋರ್ ಫ್ಲೆಕ್ಸಿಬಲ್ ಟು ದ ಸ್ಟೂಡೆಂಟ್ಸ್. ಓಕೆ, ಇನ್ ಕೇಸ್ ಏನನ್ನ ಫೇಲ್ ಆದರು ಅಂತಂದರೆ ಈ ಮೇಕಪ್ ಎಕ್ಸಾಮ್ ತಗೊಂಡು ಅವ್ರು ಮುಂದೆ ಹೋಗ್ಬೋದು. ಸೊ ಅವ್ರಿಗೆ ಯಾವುದೇ ಬ್ಯಾಕ್ಲಾಗ್ ಇರಲ್ಲ, ದೇ ಕ್ಯಾನ್ ಮೂವ್ ಫಾರ್ವರ್ಡ್ ಆ್ಯಂಡ್ ಕಾನ್ಸಂಟ್ರೇಟ್ ಇನ್ ದ ಹೈಯರ್ ಸೆಮಿಸ್ಟರ್ಸ್. ದಿಸ್ ಇಸ್ ದ ಫ್ಲೆಕ್ಸಿಬಿಲಿಟಿ ಗಿವನ್ ಇನ್ ದ ಅಟಾನಮಸ್ ಕಾಲೇಜ್. ಆಮೇಲೆ ಇಲ್ಲಿ ಬ್ಯಾಕ್ಲಾಗ್ ಎಕ್ಸಾಮ್ ವೇಟಿಂಗ್ ಪೀರಿಯಡ್ ಇಸ್ ಲೆಸ್. ಇದನ್ನೇ ಹೇಳಿದ್ದು ನಾನು. ಓಕೆ, ಸಪ್ಲಿಮೆಂಟ್ರಿ ಎಕ್ಸಾಮ್ ಥರ ಕೊಡ್ತಾರೆ. ಸೊ ರಿಫ್ಲಿ ಒಂದು 20 to 25 ಡೇಸಲ್ಲಿ ನೀವು ಆ ಮೇಕಪ್ ಎಕ್ಸಾಮ್ ತೊಗೊಬೋದು, ಅದನ್ನು ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಬಟ್ VTU ಆ ಥರ ಆಗಲ್ಲ. ಅದನ್ನು ಒಂದು ಸೆಮಿಸ್ಟರ್ ರಫ್ಲಿ ಒಂದು 5 to 6 months ವೆಯ್ಟ್ ಮಾಡಲೇಬೇಕು ನೆಕ್ಸ್ಟ್ ಎಕ್ಸಾಮ್ ಬರೆಯೋದಕ್ಕೆ. ಓಕೆ, ಸೊ ದಿಸ್ ಆರ್ ಸರ್ಟನ್ ಪಾಯಿಂಟ್ಸ್. ಸೊ ಕಮಿಂಗ್ ಟು ದ ಸ್ಕೋರಿಂಗ್ ಗುಡ್ ಮಾರ್ಕ್ಸ್. ಓಕೆ, ಸೊ ಸ್ಕೋರಿಂಗ್ ಯಾವ್ದ್ರಲ್ಲಿ ಆಗುತ್ತೆ, VTU ಚೆನ್ನಾಗಿ ಮಾಡ್ಬೋದಾ, ಅಟಾನಮಸ್ ಚೆನ್ನಾಗಿ ಮಾಡ್ಬೋದಾ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಈ ಪಾಯಿಂಟಲ್ಲಿ. ಸೊ VTU ಒಬ್ಟೈನಿಂಗ್ ಗುಡ್ SGPA ಆ್ಯಂಡ್ CGPA. SGPA ಅಂದರೆ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆವ್ರೇಜ್ ಆ್ಯಂಡ್ CGPA ಅಂದರೆ ಕ್ಯುಮುಲೇಟಿವ್ ಗ್ರೇಡ್ ಪಾಯಿಂಟ್ ಆವ್ರೇಜ್. ಓಕೆ, ಸೊ ನಿಮಗೆ SGPA CGPA ಪ್ಲೇ ಆಗುತ್ತೆ ನಿಮಗೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ. ಸೊ ಇದು VTUಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಇವಾಗ ಆಲ್ರೆಡಿ ಹೇಳಿದೆ, ಎಕ್ಸಾಮ್ ನಿಮಗೆ ಸೆಂಟ್ರಲೈಸ್ಡ್ ಆಗುತ್ತೆ. ಸೊ ಬೇರೆ ಬೇರೆ ಲೆಕ್ಚರ್ಸ್ ಬಂದು ಮಾಡ್ತಾರೆ. ಸೊ ಯಾರೋ ಮಾಡಿದಾಗ ಚೆನ್ನಾಗಿ ಬರ್ದಿಲ್ಲ ಅಂತಂದ್ರೆ ಮಾರ್ಕ್ಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಹೋದಾಗ ಸ್ವಲ್ಪ ಸ್ಕೋರಿಂಗ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಓದಬೇಕಾಗತ್ತೆ. ಅವರು ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗತ್ತೆ. ಹಾಗಂತ ಮಾರ್ಕ್ಸ್ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪರ್ಸೆಂಟೇಜ್ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬರುತ್ತೆ. ಬಟ್ ಕಂಪೇರ್ ಟು ಅಟಾನಮಸ್ ಕಾಲೇಜ್ ಕಡಿಮೆ ಬರುತ್ತೆ. ಬಟ್ ಅಟಾನಮಸ್ ಕಾಲೇಜಲ್ಲಿ ಏನಾಗುತ್ತೆ, ಒಬ್ಟೈನಿಂಗ್ ಗುಡ್ SGPA ಆ್ಯಂಡ್ CGPA ಇಸ್ ಈಸಿ ಕಂಪೇರ್ ಟು VTU. ಯಾಕೆ ಅಂತಂದರೆ ಇಂಟರ್ನಲ್ ವ್ಯಾಲ್ಯೂಯೇಷನ್ ಆಗುತ್ತೆ. ಅವರು ಗೊತ್ತಿರ್ತಾರೆ ಹುಡುಗರು ಏನು ಅಂತ, ಅವ್ರ ಕ್ಯಾಲಿಬರ್ ಏನು ಅಂತ ಗೊತ್ತಿರುತ್ತೆ. ಸೊ ಡೆಫಿನೆಟ್ಲಿ ಒಬ್ಬರು ಇಂಟರ್ನಲ್ ಇದ್ದಾಗ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಬೇಕಾದ್ರೆ ಅವ್ರಿಗೆ ಅಡಿಷನಲ್ ಅಡ್ವಾಂಟೇಜ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಸೇಮ್ ಥಿಂಗ್ ವಿಲ್ ಬಿ ಅಪ್ಲಿಕೇಬಲ್ ಇಯರ್ ಇನ್ ದ ಅಟಾನಮಸ್ ಕಾಲೇಜ್. ಹಾಗಂತ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಯಾಕಂದರೆ ದೇ ಗೇನ್ ದೇ ಕ್ರೈಟೀರಿಯಾ ಗೇನ್ ಮಾಡಿದಾಗ ಸೊ ಆಟೋಮೆಟಿಕಲಿ ದೇ ವಿಲ್ ಬಿ ಹ್ಯಾವಿಂಗ್ ಎ ಪ್ಲಸ್ ಪಾಯಿಂಟ್. ಸೊ ಇಲ್ಲಿ ಆಟೋಮೆಟಿಕಲಿ ಟಾಪರ್ಸು ಅಥವಾ ಒಳ್ಳೆ ಹುಡುಗರು ಇರೋದ್ರಿಂದ ಅವರು ಚೆನ್ನಾಗಿ ಓದಿದಾಗ ಸೊ ಆಟೋಮೆಟಿಕಲಿ ಒಳ್ಳೆ CGPA ಮತ್ತು ಒಳ್ಳೆ SGPA ಬರುತ್ತೆ ನಮಗೆ. ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್ ಆ್ಯಂಡ್ ಗೆಟ್ ಗುಡ್ ಪರ್ಸೆಂಟೇಜ್ ಆ್ಯಂಡ್ ರ್ಯಾಂಕಿಂಗ್ ಇನ್ ದೇರ್ ಅಕಾಡೆಮಿಕ್ಸ್.
ಹೆನ್ಸ್ ಅದನ್ನೇ ಹೇಳೋದು ನಿಮಗೆ, ಇಲ್ಲಿ ಕ್ರೆಡಿಬಿಲಿಟಿ ಜಾಸ್ತಿ ಬರುತ್ತೆ ಇಲ್ಲಿ ವಿ ಟಿ ಯು ಅಲ್ಲಿ, ಇಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಬರುತ್ತೆ, ಅಂದರೆ ಕನ್ಸಿಡರೇಷನ್ ಇದ್ದೇ ಇರುತ್ತೆ. ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ದ ವಿ ಟಿ ಯು ಆ್ಯಂಡ್ ದ ಆಟೋನಮಸ್. ನೆಕ್ಸ್ಟ್ ನೋಡೋದಾದ್ರೆ ಅಡಾಪ್ಷನ್ ಟು ದ ನ್ಯೂ ಟೆಕ್ನಾಲಜಿ ಆ್ಯಂಡ್ ಸಿಲೆಬಸ್ ಅಪ್ಗ್ರೇಡೇಷನ್. ಸೊ ಇದು ಆಲ್ರೆಡಿ ಹೇಳಿದೆ ನಿಮಗೆ, ಏನು ಅಂತಂದರೆ ಸಿಲೆಬಸ್ ವಿಲ್ ಬಿ ರೀಫ್ರೇಮ್ಡ್ ಒನ್ಸ್ ಇನ್ 5 or 6 years. ಸ್ವಲ್ಪ ಬ್ಯಾಕ್ ಡ್ರಾ ಕಂಪೇರ್ ಟು ಆಟೋನಮಸ್ ಕಾಲೇಜ್. ಯಾಕೆ ಅಂತಂದರೆ ಇಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಬೇಕು, ಅದೊಂದು ಸಿಲೆಬಸ್ ಫ್ರೇಮ್ ಮಾಡಿದಾಗ ಒಂದು 3 to 4 years 5 years ರನ್ ಆಗಬೇಕು. ನಮಗೆ ಇಲ್ಲಿ ರಫ್ಲಿ 5 to 6 years ಅಲ್ಲಿ ನಮಗೆ ಒಂದು ಸಿಲೆಬಸ್ ರೀಫ್ರೇಮಿಂಗ್ ಆಗುತ್ತೆ. ಆಮೇಲೆ ಕಂಪೇರಬಲಿ ಹಿಂದೆನೇ ಇದ್ದೀವಿ ಕಂಪೇರ್ ಟು ಆಟೋನಮಸ್ ಕಾಲೇಜಸ್. So backdrop in upgrading to current industry trend syllabus which directly affects the placement for the students. ಸೊ ಇಲ್ಲಿ ಕಂಪ್ನಿಗಳು ಬರಲ್ಲ ನಾನು ಹೇಳ್ತಾ ಇಲ್ಲ, ಪ್ಲೇಸ್ಮೆಂಟ್ಸ್ ಬರ್ತಾರೆ. ಸೊ ಬರೋರು ಅವರು ಇವಾಗ ಫಾರ್ ಎಕ್ಸಾಂಪಲ್ ಏನು ಎಕ್ಸಾಕ್ಟ್ಲಿ ಯಾವ ಥರ ಆಗುತ್ತೆ ಅಂತಂದರೆ, ಇವಾಗ ಕಂಪ್ನಿ, ಇವಾಗ ನಾನೇ ಒಂದು ಕಂಪ್ನಿ ಇಟ್ಟಿದ್ದೀನಿ ಅಂತಂದರೆ ಕಂಪ್ನಿಯವರಿಗೆ ಒಂದು ಹುಡುಗರು ಬೇಕು. ಸೊ ಅವರು ಹುಡುಗರು ತಗೊಂಡು ಟ್ರೈನ್ ಅಪ್ ಮಾಡಿ ಮತ್ತೆ ಮಾಡೋದಕ್ಕೆ ಅವ್ರಿಗೆ ಅಷ್ಟೊಂದು ಟೈಮ್ ಇರಲ್ಲ. ಸೊ ದೇ ನೀಡ್ ದ ರೆಡಿ ಪ್ರಾಡಕ್ಟ್. ಪೈಥಾನ್ ಮೇಲೆ ವರ್ಕ್ ಮಾಡಬೇಕಾ, ಪೈಥಾನ್ ಮೇಲೆ ಟ್ರೈನ್ ಅಪ್ ಮಾಡಿರ್ತಾರೆ ಆಟೋನಮಸ್ ಕಾಲೇಜಲ್ಲಿ. ಒಂದು ಜಾವಾ ಮೇಲೆ ವರ್ಕ್ ಮಾಡಬೇಕಾ, ಜಾವಾ ಮೇಲೆ ಟ್ರೈನ್ ಅಪ್ ಮಾಡಿರ್ತಾರೆ. ದೇ ಆರ್ ಹ್ಯಾವಿಂಗ್ ದ 70 to 80% ಆಫ್ ದ ನಾಲೆಜ್. ಸೊ ಆಟೋಮೆಟಿಕಲಿ ಅವ್ರನ್ನ ಟ್ರೈನ್ ಅಪ್ ಮಾಡೋದು ಈಸಿ ಆಗುತ್ತೆ. ವೆರಾಸ್ ವಿ ಟಿ ಯು ಅಲ್ಲಿ ಬ್ರಾಡರ್ ಆಗಿ ಓದ್ತಾರೆ, ಎಲ್ಲ ಸಬ್ಜೆಕ್ಟ್ಸು ಓದ್ತಾರೆ, ಬಟ್ ಎಫೆಕ್ಟಿವ್ ಆಗಿ ಓದ್ತಾರೆ. ಕಂಪೇರ್ ಟು ಆಟೋನಮಸ್ ಎಫೆಕ್ಟಿವ್ ಆಗಿ ಓದ್ತಾರೆ ಆ್ಯಂಡ್ ದೇ ಆರ್ ಕೇಪಬಲ್ ಮೋರ್ ದೆನ್ ದ ಆಟೋನಮಸ್ ಸ್ಟೂಡೆಂಟ್ಸ್ ಇನ್ ಸರ್ವೈವಿಂಗ್ ಇನ್ ದ ಇಂಡಸ್ಟ್ರಿ. ಬಟ್ ಅವರು ಸ್ಟ್ರಗಲ್ ಪಡಬೇಕು, ಯಾಕಂದರೆ ಎಲ್ಲ ಸಬ್ಜೆಕ್ಟ್ಸು ಆಲ್ಮೋಸ್ಟ್ ಓದಿರ್ತಾರೆ ಇಲ್ಲಿ. ಬಟ್ ಆಟೋನಮಸ್ ಎಲ್ಲ ಥರ ಅಲ್ಲ, ಸ್ಪೆಸಿಫಿಕ್ ಇರುತ್ತೆ, ಜಾಬ್ ಓರಿಯೆಂಟೆಡ್ ಸ್ಪೆಸಿಫಿಕ್ ಇರುತ್ತೆ, ಕೋರ್ಸಸ್ ಇರುತ್ತೆ, ಸ್ಪೆಸಿಫಿಕ್ ಕೋರ್ಸಸ್ ಮಾತ್ರ ಓದಬೇಕು. ಸೊ ಆಟೋಮೆಟಿಕ್ ಏನಾಗುತ್ತೆ, ಪ್ಲೇಸ್ಮೆಂಟ್ ಜಾಸ್ತಿ ಆಗುತ್ತೆ ಆಟೋನಮಸ್ ಅಲ್ಲಿ. ವಿ ಟಿ ಯುಲಿ ಕಂಪೇರ್ ಟು ಆಟೋನಮಸ್ ಕಡಿಮೆ ಆಗುತ್ತೆ. ವಿ ಟಿ ಯುಲಿ ಆಗಲ್ಲ ನಾನು ಹೇಳ್ತಾ ಇಲ್ಲ, ವಿ ಟಿ ಯುಲಿ ಕಡಿಮೆ ಆಗುತ್ತೆ, ಆಟೋನಮಸ್ ಅಲ್ಲಿ ಜಾಸ್ತಿ ಆಗುತ್ತೆ ಪ್ಲೇಸ್ಮೆಂಟ್ಸು. ಹೆನ್ಸ್ ದ ಟಾಪರ್ಸ್ ಪ್ರಿಫರ್ ದ ಆಟೋನಮಸ್ ಕಾಲೇಜ್ ಫಸ್ಟ್. ಅವರೇ ಅದಕ್ಕೆ ಪ್ರಿಫರ್ ಮಾಡೋದು. ಇದಕ್ಕೆ ಹೇಳಿದ ಸ್ಟಾರ್ಟಿಂಗಲ್ಲಿ ಅವರು ಟಾಪರ್ಸ್ ಏನು ಮಾಡ್ತಾರೆ, ಫಸ್ಟ್ ಆಟೋನಮಸ್ ಕಾಲೇಜ್ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತಂದರೆ ಪ್ಲೇಸ್ಮೆಂಟ್ಸ್, ಗುಡ್ ಪ್ಲೇಸ್ಮೆಂಟ್ಸ್ ವಿತ್ ಗುಡ್ ಪ್ಯಾಕೇಜಸ್. ಅಬ್ಸರ್ವ್ ಮಾಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಗುಡ್ ಪ್ಲೇಸ್ಮೆಂಟ್ಸ್ ವಿತ್ ಗುಡ್ ಪ್ಯಾಕೇಜಸ್. ಹೆನ್ಸ್ ದ ಟಾಪರ್ಸ್ ವಿಲ್ ಪ್ರಿಫರ್ ದ ಆಟೋನಮಸ್ ಕಾಲೇಜ್ ಮೋರ್ ದೆನ್ ದ ವಿ ಟಿ ಯು ಕಾಲೇಜ್. ಇಲ್ಲಿ ಆಟೋನಮಸ್ ಅಲ್ಲಿ ಯಾವ ಥರ ಆಗುತ್ತೆ ಅಂತಂದರೆ, every 2 to 3 years the syllabus will be upgraded and industry requirement syllabus is framed so the students can place easily. So ಇಲ್ಲಿ autonomous college they are having the power to change the syllabus accordingly, but VT rules follow up ಮಾಡ್ತಾ ಇರ್ತಾರೆ. ಬಟ್ ಅಕಾರ್ಡಿಂಗ್ಲಿ ಅವ್ರು ಏನು ಮಾಡ್ತಾರೆ, ಒಂದು 2 ವರ್ಷ ನೋಡ್ತಾರೆ, ಅದು ಮತ್ತೆ ಕರೆಂಟ್ ಹೊಸ ಟ್ರೆಂಡ್ ಬಂತ, ಹೊಸ ಸಾಫ್ಟ್ವೇರ್ ಬಂತ, ಸೊ ಅದ್ರ ಮೇಲೆ ಟ್ರೈನ್ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಇಂಡಸ್ಟ್ರೀಸ್ಗೆ ಅಥವಾ ಕಂಪ್ನೀಸ್ಗೆ ದೇ ಗೆಟ್ ದ ರೆಡಿ ಪ್ರಾಡಕ್ಟ್. ಸೊ ಆಟೋಮೆಟಿಕಲಿ ದ ಪ್ಲೇಸ್ಮೆಂಟ್ಸ್ ವಿಲ್ ಬಿ ವೆರಿ ಗುಡ್ ಕಂಪೇರ್ ಟು ವಿ ಟಿ ಯು ಇನ್ ದ ಆಟೋನಮಸ್ college. Hence the maximum people will choose for autonomous college due to the above points. ಇವಾಗ ಏನು ಹೇಳಿದೆ ಅಷ್ಟು ಪಾಯಿಂಟ್ಸಲ್ಲಿ ಎಲ್ಲ ಪ್ರತಿಯೊಂದು ಪಾಯಿಂಟ್ಸು ಮ್ಯಾಟರ್ ಆಗುತ್ತೆ. ಆಮೇಲೆ ಕಮಿಂಗ್ ಟು ದ ಗೌರ್ಮೆಂಟ್ ಜಾಬ್ಸ್ಗೆ ಬಂದಾಗ ಡೆಫಿನೆಟ್ಲಿ ಆಟೋನಮಸ್ ಕಾಲೇಜ್ನ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಇದು ಪ್ರಿಫರ್ ಮಾಡಲ್ಲ. ಹಂಗಾರೆ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮಾಡ್ತಾರೆ, ಬಟ್ ಸರ್ಟನ್ ಕಂಡೀಷನ್ ಮೇಲೆ ಮಾಡ್ತಾರೆ, ಅವ್ರಿಗೆ ಒಂದು ಕ್ರೈಟೀರಿಯಾ ಜಾಸ್ತಿ ಇರ್ತಾರೆ. ಬಟ್ ವಿ ಟಿ ಯುನ ಕನ್ಸಿಡರ್ ಮಾಡ್ತಾರೆ ಗೌರ್ಮೆಂಟ್ ಜಾಬ್ಗೆ. ಎನಿಥಿಂಗ್ ಇಟ್ ಕ್ಯಾನ್ ಬಿ ಸರ್ಟನ್ ಕಂಪ್ನೀಸ್ ಆಗಿರ್ಬೋದು, ಸರ್ಟನ್ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ವಿ ಟಿ ಯು ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ವೇ ಆಫ್ ಕಂಡಕ್ಷನ್ನು, ವೇ ಆಫ್ ಸ್ಟಡಿಯಿಂಗು, ವೇ ಆಫ್ ಕ್ರೆಡಿಬಿಲಿಟಿ ಜಾಸ್ತಿ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಇರಲ್ಲ. ಸೊ ದೇ ನೋ ದ ವಿ ಟಿ ಯು ಸ್ಟೂಡೆಂಟ್ಸ್ ಕ್ಯಾನ್ ವರ್ಕ್ ಹಾರ್ಡ್. ಸೊ ಡೆಫಿನೆಟ್ಲಿ ವಿ ಟಿ ಯುನ ಕನ್ಸಿಡರ್ ಮಾಡ್ತಾರೆ. ಬಟ್ ಇಫ್ ಯು ಆರ್ ಸ್ಪೆಸಿಫಿಕ್ ಟು ದ ಕಂಪ್ನಿ, ನಾನು ಕಂಪ್ನಿಗೆ ಹೋಗಬೇಕು, ಎಮ್ ಎನ್ ಸಿ ವರ್ಕ್ ಮಾಡಬೇಕು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಒಂದು ಎಮ್ ಎನ್ ಸಿ ವರ್ಕ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಪ್ರಿಫರ್ ದ ಆಟೋನಮಸ್ ಕಾಲೇಜ್. This is the major difference between adoption in the new technology and syllabus to the current trend. Coming to the last main thing, the placements plays a very important role. ನೀವು ಪೇಪರಲ್ಲಿ ನೋಡ್ತಾ ಇರ್ತೀರಾ 64 ಲಕ್ಷ ಪ್ಯಾಕೇಜು, 1.5 ಕೋಟಿ ಪ್ಯಾಕೇಜು, 80 ಲಕ್ಷ ಪ್ಯಾಕೇಜು, ಈ ಥರ ನೋಡ್ತಾ ಇರ್ತೀರಾ, ತುಂಬ ಆಸೆ ಇಟ್ಕೊಂಡಿರ್ತೀರಾ. ಬಟ್ ಅವ್ರು ಆಗಬೇಕು ಅಂತಂದರೆ ಅದಕ್ಕೆ ಕರೆಕ್ಟು ಸ್ಕಿಲ್ಸ್ ಬೇಕಾಗತ್ತೆ. ಕಂಪ್ನಿಯವ್ರು ನೋಡೋದು ಮೇಜರ್ ಸ್ಕಿಲ್ ಸೆಟ್. ಆ ಸ್ಕಿಲ್ ಸೆಟ್ ಬರಬೇಕು ಅಂತಂದರೆ ನೀವು ಎಲ್ಲ ಥರದಿಂದ ವರ್ಕ್ ಮಾಡಬೇಕು. ಸೊ ಆಟೋಮೆಟಿಕಲಿ ಅದು ಬಂದರೆ ಡೆಫಿನೆಟ್ಲಿ ಯು ವಿಲ್ ಬಿ ಪ್ಲೇಸ್ಡ್ ಇನ್ ಎ ಗುಡ್ ಪ್ಯಾಕೇಜ್. ಬಟ್ ಡಿಪೆಂಡಿಂಗ್ ಅಪಾನ್ ದ ಕಾಲೇಜ್ ನಿಮಗೆ ವೇರಿ ಆಗುತ್ತೆ. ಎಲ್ಲ ಕಾಲೇಜಲ್ಲೂ ಒಂದೇ ಕಂಪ್ನೀಸ್ ಬರಲ್ಲ, ಒಂದೇ ಕಂಪ್ನಿ ಬಂದರೂ ಒಂದೇ ಪ್ಯಾಕೇಜ್ ಕೊಡಲ್ಲ. ಸೊ ಕಾಲೇಜ್ ಮೇಲೆ ಅವರು ಕಂಪ್ನೀಸು ಪ್ರಿಫರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ BMS ಆಗಿರ್ಬೋದು, ಪೆಸಿಟ್ ಆಗಿರ್ಬೋದು, RB ಆಗಿರ್ಬೋದು, ರಾಮಯ್ಯ ಆಗಿರ್ಬೋದು, ಇಲ್ಲಿ ಒಳ್ಳೊಳ್ಳೆ ಕಂಪ್ನೀಸ್ ಹೋಗ್ತಾರೆ, ಒಳ್ಳೊಳ್ಳೆ ಕಾಲೇಜ್ ಪ್ರಿಫರ್ ಮಾಡ್ತಾರೆ. ಮೋರ್ ದೆನ್ 9 lakhs ಇರುತ್ತೆ, ಲೆಸ್ ದೆನ್ 9 lakhs ಇರುತ್ತೆ ಒಂದು ಕ್ಯಾಟಗರಿ. ಸೊ ಅದ್ರ ಮೇಲೆ ವೇರಿ ಆಗ್ತಾ ಹೋಗುತ್ತೆ. ಡಿಪೆಂಡಿಂಗ್ ಅಪಾನ್ ದ ಸ್ಟೂಡೆಂಟ್ ಸ್ಕಿಲ್ ದೇ ವಿಲ್ ಎನ್ಹಾನ್ಸ್ ದ ಸ್ಯಾಲ್ರಿ, ಅದು ಆಗುತ್ತೆ. ಓಕೆ, ಸೊ ನಾಟ್ ಮಚ್ ಡಿಫ್ರೆನ್ಸ್ ಇನ್ ಪ್ಲೇಸ್ಮೆಂಟ್ಸ್ ಬಟ್ ಲೆಸ್ ಕಂಪೇರ್ ಟು ಆಟೋನಮಸ್. ವಿ ಟಿ ಯು ಅಲ್ಲಿ ಪ್ಲೇಸ್ಮೆಂಟ್ಸ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗುತ್ತೆ. ಬಟ್ ಆಟೋನಮಸ್ ಕಂಪೇರ್ ಮಾಡಿದ್ರೆ ವಿ ಟಿ ಯುಗೆ ಕಡಿಮೆ ಪ್ಲೇಸ್ಮೆಂಟ್ಸ್ ಆಗುತ್ತೆ. ದಿಸ್ ದ ಒನ್ ಥಿಂಗ್ ಯು ನೀಡ್ ಟು ನೋಟ್ ಡೌನ್. ಮತ್ತು ಆಟೋನಮಸ್ ಅಲ್ಲಿ 90 to 95% ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್ ಆಸ್ ಕಂಪ್ನಿ ನೀಡ್ಸ್ ಕ್ಯಾಂಡಿಡೇಟ್ಸ್
for the requirement which will be provided by the autonomous college. ಹೇಳಿದ್ನಲ್ಲ, ಸೊ ಕಂಪ್ನಿ ಸ್ಟ್ಯಾಂಡರ್ಡ್ಸ್, ಕಂಪ್ನಿ ಫ್ರೇಮಿಂಗ್ ಸಿಲೆಬಸ್, ಕಂಪ್ನಿ ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ರೆಡಿ ಮಾಡ್ತಾರೆ. ಸೊ ಆಟೋಮೆಟಿಕಲಿ ಕಂಪ್ನಿಯವರು ಪ್ರಿಫರ್ ಮಾಡೋದು ಆಟೋನಮಸ್ ಕಾಲೇಜಸ್ಸು ಫಾರ್ ದೇರ್ ಟೈಮ್ ಲಿಮಿಟೇಷನ್. ಅಂದರೆ ಅವ್ರ ಟ್ರೈನ್ ಅಪ್ ಟೈಮ್ ಕಡಿಮೆ ಆಗೋದ್ರಿಂದ ಅವರು ಪ್ರಿಫರ್ ಮಾಡೋ ಆಟೋನಮಸ್ ಕಾಲೇಜು. ಸೊ ಆಟೋಮೆಟಿಕಲಿ ಇಲ್ಲಿ ಪ್ಲೇಸ್ಮೆಂಟ್ಸ್ ಜಾಸ್ತಿ ಆಗೇ ಆಗುತ್ತೆ. ಹಂಗಂತ 100% ಪ್ಲೇಸ್ಮೆಂಟ್ಸ್ ಆಗುತ್ತೆ ನಾನು ಹೇಳ್ತಾ ಇಲ್ಲ. ಅಲ್ಲೂ ಒಂದೇ ಡ್ರಾಬ್ಯಾಕ್ಸ್ ಆಗುತ್ತೆ, ಅಲ್ಲೂ ಒಂದು ಕಡಿಮೆ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಸೊ ಎಲ್ಲ ಕಾಲೇಜಲ್ಲೂ ಎಲ್ಲ ಪ್ಲೇಸ್ಮೆಂಟ್ಸ್ 100% ಆಗುತ್ತೆ ನಾನು ಹೇಳಲ್ಲ. ವೆದರ್ ಇಟ್ ಕ್ಯಾನ್ ಬಿ VTU ಆರ್ ಆಟೋನಮಸ್ ಆಗೇ ಆಗುತ್ತೆ. ಬಟ್ ಕಂಪೇರಬಲಿ VTUಗಿಂತ ಆಟೋನಮಸ್ ಕಾಲೇಜಲ್ಲಿ ಜಾಸ್ತಿ ಆಗುತ್ತೆ. ದಿಸ್ ದ ಒನ್ ಥಿಂಗ್ ಯು ನೀಡ್ ಟು ಕನ್ಸಿಡರ್. ಸೊ ಎಲ್ಲ ಪಾಯಿಂಟ್ಸು ಡೀಟೇಲ್ ಆಗಿ ಹೇಳಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ, ಎಲ್ಲ ಒಂದ್ಸರಿ ಅರ್ಥ ಆಗುತ್ತೆ. ಬೇಕಾದರೆ ಸ್ವಲ್ಪ ವಿಡಿಯೋ ಹೇಳಿದ್ನಲ್ಲ, ಲೆಂತಿ ಇರುತ್ತೆ ಇದು. ಸೊ ಎಲ್ಲ ಡೀಟೇಲ್ ಆಗಿ ಅರ್ಥ ಆದಮೇಲೆ ಫೈನಲ್ ಆಗಿ ವಿದ್ಯಾರ್ಥಿಗಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಅಥವಾ ನಿಮಗೆ ಪೇರೆಂಟ್ಸ್ಗೆ ಕಾಡುವ ಕಡೆಯ ಪ್ರಶ್ನೆ ಏನು? ಹೂ ವಿಲ್ ಪ್ರಿಫರ್ ದ ಆಟೋನಮಸ್ ಕಾಲೇಜ್? ಯಾರು ಪ್ರಿಫರ್ ಮಾಡ್ತಾರೆ? ಸೊ ನಿಮ್ಗೆ ಆನ್ಸರ್ ಗೊತ್ತಾಗಿರ್ಬೇಕು ಆಲ್ರೆಡಿ. ಓಕೆ, ಎವ್ರಿ ಒನ್ ಕ್ಯಾನ್ ಪ್ರಿಫರ್ ದ ಆಟೋನಮಸ್ ಕಾಲೇಜ್. ನಾನು ಟಾಪರ್ಸ್ ಅಂತ ಟಾಪರ್ಸ್ ಮಾತ್ರ ಪ್ರಿಫರ್ ಮಾಡೋದಲ್ಲ, ನೀವು ಪ್ರಿಫರ್ ಮಾಡ್ಬೋದು. ಬಟ್ ಯು ನೀಡ್ ಟು ಬಿ ಕೇಪಬಲ್ ಫಾರ್ ಇಟ್. ಯು ನೀಡ್ ಟು ಗೆಟ್ ಎಲಿಜಿಬಲ್ ಫಾರ್ ಇಟ್. ಎಲಿಜಿಬಲ್ ಆಗಬೇಕು. ಇವಾಗ ಬೆಂಗಳೂರಲ್ಲೇ ತಗೊಂಡ್ರೆ ರಫ್ಲಿ 70 to 80 ಕಾಲೇಜಸ್ ಬರುತ್ತೆ, ಇಂಜಿನಿಯರಿಂಗ್ ಕಾಲೇಜಸ್ಸು. ಅದರಲ್ಲಿ ಎಲ್ಲ ಕಾಲೇಜು ಒಳ್ಳೆ ಪ್ಲೇಸ್ಮೆಂಟ್ಸ್ ಇಲ್ಲ. ಓಕೆ, ಸೊ ಟಾಪ್ 10 or 15 ಕಾಲೇಜಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಹಾಗಂತ ಬೇರೆ ಕಾಲೇಜ್ ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂತ ನಾನು ಹೇಳಲ್ಲ, ಆಗುತ್ತೆ. ಬಟ್ ಈ ಲೆವೆಲ್ಗೆ ಆಗಲ್ಲ. ಓಕೆ, ಸೊ ಆದ್ದರಿಂದ ಏನು ಮಾಡಿ, KCET ಆಗಲಿ, DCET ಆಗಲಿ, ಡಿಪ್ಲೊಮಾ ಹುಡುಗರಾಗಲಿ, PUC ಹುಡುಗರಾಗಲಿ ಅಥವಾ 10th ಓದ್ತಿರೋರಾಗಲಿ, ಇವಾಗಲಿಂದನೇ ಒಂದು ಫ್ರೇಮ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದರೆ, ಸೊ ನಾನು ಇಂಜಿನಿಯರಿಂಗ್ ಆಗಬೇಕು ಅಂತಂದರೆ ಒಳ್ಳೆ ಕಾಲೇಜಲ್ಲಿ ಮಾಡಬೇಕು. ಒಳ್ಳೆ ಕಾಲೇಜ್ ಅಂದರೆ ನೋಡೋಕ್ಕೆ ಚೆನ್ನಾಗಿರೋದಲ್ಲ, ಒಳ್ಳೆ ಪ್ಲೇಸ್ಮೆಂಟ್ ಇರಬೇಕು. ಸೊ ಅದಕ್ಕೆ ನೀವು ಹೋಮ್ ವರ್ಕ್ ಮಾಡಬೇಕು. ಓಕೆ, ಆ ಹೋಮ್ ವರ್ಕ್ ಮಾಡಿ ಇದೇ ಕಾಲೇಜ್ಗೆ ಹೋಗಬೇಕು ಅಂತಂದರೆ ಆ ರ್ಯಾಂಕಿಂಗ್ ಏನಿದೆ KCETಲಿ ಅಥವಾ ಡಿಪ್ಲೊಮಾಗೆ ಬಂದರೆ DCET ರ್ಯಾಂಕಿಂಗ್ ಏನು ಬರುತ್ತೆ ಎಲ್ಲ ಒಂದು ಸ್ಟಡಿ ಮಾಡಿ ಇಟ್ಕೊಂಡ್ರೆ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಆಫ್ ಫಾರ್ ದ ಗುಡ್ ಕಾಲೇಜ್. ವೆದರ್ ಇಟ್ ಕ್ಯಾನ್ ಬಿ ಪೆಸಿಟ್, ವೆದರ್ ಇಟ್ ಕ್ಯಾನ್ ಬಿ ರಾಮಯ್ಯ, ವೆದರ್ ಇಟ್ ಕ್ಯಾನ್ ಬಿ RV. ಅಲ್ಲಿ ಆಟೋನಮಸ್ ಇದೆ, BMS ಅಲ್ಲಿ ಇದೆ, ಆಟೋನಮಸ್ ಇದೆ, ಆಮೇಲೆ VTUನೂ ಬರುತ್ತೆ. ಸೊ ದೇ ವಿಲ್ ಹ್ಯಾವಿಂಗ್ ದೇರ್ ಓನ್ ಕ್ರೈಟೀರಿಯಾ. ಸೊ you can prefer the colleges that is purely left to you considering the above points, considering all the above points. ಸೊ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ. ಸೊ ನಮಗೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ತಪ್ಪದೆ ನಾನು ಹೇಳಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಇದು ನಮ್ಮ VTU ಚಾನಲ್, ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ದ VTU ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಪ್ರತಿಯೊಂದು ಅಪ್ಡೇಟು ಕೊಡ್ತಾ ಹೋಗ್ತೀನಿ. ಸೊ ತಪ್ಪದೆ ನಮ್ಮ VTU ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲ ಅಪ್ಡೇಟ್ಸು ಟೈಮ್ಲಿ ಫ್ರೀಕ್ವೆಂಟ್ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ವಿತೌಟ್ ಎ ಮಿಸ್. ಇಟ್ ಕ್ಯಾನ್ ಬಿ ಎಕ್ಸಾಮಿನೇಷನ್ ಸರ್ಕ್ಯುಲರ್, ಇಟ್ ಕ್ಯಾನ್ ಬಿ ಅಕಾಡೆಮಿಕ್ ಸರ್ಕ್ಯುಲರ್, ಎನಿಥಿಂಗ್ ಇಟ್ ಕ್ಯಾನ್ ಬಿ, ಎಲ್ಲ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.